ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬೆಂಗಳೂರಿನ ಬಸವ ಸಮಿತಿ ಹಾಗೂ ಧಾರವಾಡ ಮತ್ತು ಗುಲ್ಬರ್ಗ ಬಸವ ಸಮಿತಿ ಒಂದು ತಮ್ಮ ಪೂರ್ವ ಸೂರಿಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ಸ್ಮರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಅದು ಭಾಳ ಮುಖ್ಯವಾಗಿ ನಮ್ಮ ಕಾಲದ ಒಬ್ಬ ಶರಣನಂತೆ ಬದುಕಿದ ಫಗೋಳಕಟ್ಟಿಯವರ ವಚನಶಾಸ್ತ್ರ ಸಾರವನ್ನು ಕುರಿತ ಒಂದು ವಿಶೇಷ ಉಪನ್ಯಾಸಗಳು. ಈಗಾಗಲೇ ಧಾರವಾಡದ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ವೀರಣ್ಣ ರಾಜೂರವರು ಮತ್ತು ಗುಲ್ಬರ್ಗದ ಡಾಕ್ಟರ್ ಜಯಶ್ರೀ ದಂಡೆಯವರು ಮತ್ತು ರಾಮದುರ್ಗದ ಸಿದ್ದಣ್ಣ ಲಂಗೋಟಿಯವರು ಈ ಫಗೋಳಕಟ್ಟಿಯವರ ವಚನಶಾಸ್ತ್ರ ಸಾರವನ್ನು ಕುರಿತು ತುಂಬ ಮಹತ್ವದ ಉಪನ್ಯಾಸಗಳನ್ನು ಈಗಾಗಲೇ ನೀಡಿದ್ದಾರೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನೆಂದರೆ 1923ರಲ್ಲಿ ಫಗೋಳಕಟ್ಟಿಯವರು ಒಂದು ಬಹುಶಃ ಕನ್ನಡ ಶೈಕ್ಷಣಿಕ ಚರಿತ್ರೆಯಲ್ಲಿಯೇ ಒಂದು ಅಪರೂಪದ ಕೆಲಸ ಅನ್ನೋ ರೀತಿಯಲ್ಲಿ ಈ ವಚನಶಾಸ್ತ್ರ ಸಾರವನ್ನು ಸಿದ್ಧಪಡಿಸ್ತಾರೆ. ಇದು ಒಂದು ಸೃಜನೇತರವಾದ ಕೃತಿ ಆಗಿದ್ರೂ ಭಾಳ ಮಹತ್ವದ ಕೃತಿಯಾಗಿ ನಮಗೆ ಇವತ್ತು ಮುಖ್ಯ ಅಂತ ಅನ್ನಿಸ್ತದೆ. ಈ ಕೃತಿ ಬಂದು ಈಗಾಗಲೇ 100 ವರ್ಷ ಆದ್ರೂ ಇದರ ಆಳ ಮತ್ತು ವಿಸ್ತಾರವನ್ನು ನಮ್ಮ ಕೈಯಿಂದ ಇನ್ನೂವರೆಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋದು, ಮತ್ತು ಅದರ ಜೊತೆಗೆ ಈ ಕೃತಿ ಒಂದು ಇವತ್ತಿನ ಎಲ್ಲ ವಿದ್ಯುನ್ಮಾನ ಸೌಕರ್ಯಗಳ ಮಧ್ಯದಲ್ಲಿಯೂ ಒಂದು ಅಗಾಧವಾದ ಪರಿಶ್ರಮದ ಒಂದು ಶಕ್ತಿಯನ್ನು ಈ ಮೂಲಕ ನಮಗೆ ತೋರಿಸ್ತದೆ ಅನ್ನೋದು. ಫಗೋಳಕಟ್ಟಿಯವರು ಒಂದು ರೀತಿಯಲ್ಲಿ ತಾವೇ ಆವಾಹಿಸಿಕೊಂಡ ಈ ಶೈಕ್ಷಣಿಕ ಕಾರ್ಯದಲ್ಲಿ ತಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಂಥವರು.
ಅವರು 1880ರಲ್ಲಿ ಧಾರವಾಡದಲ್ಲಿ ಜನಿಸಿದವರು. 1881ರಲ್ಲಿನೇ ಡೆಪ್ಯೂಟಿ ಚನ್ನಬಸಪ್ಪನವರು ಲಿಂಗೈಕ್ಯರಾಗ್ತಾರೆ. ಡೆಪ್ಯೂಟಿ ಚನ್ನಬಸಪ್ಪನವರು ಲಿಂಗೈಕ್ಯರಾದಾಗ ಫಗು ಅಳಕಟ್ಟಿಯವರಿಗೆ ಕೇವಲ 1 ವರ್ಷ ಅಥವಾ 1.5 ವರ್ಷ ಇರ್ಬೋದೇನೋ. ಅವರ ಇಬ್ಬರ, ಒಬ್ಬ ವ್ಯಕ್ತಿಯ ನಿರ್ಗಮನ ಮತ್ತೊಬ್ಬ ವ್ಯಕ್ತಿಯ ಆಗಮನ ಎಂಥ ಕಾಕತಾಳೀಯ ಅಂದರೆ, ಒಂದು ಕನ್ನಡ ಸಂಸ್ಕೃತಿಯನ್ನು ಧಾರವಾಡ ಭಾಗದಲ್ಲಿ, ಅದರಲ್ಲಿ ವಿಶೇಷವಾಗಿ ಮರಾಠಿ ಪ್ರಾಧಾನ್ಯತೆ ಇರುವಂಥ ಮುಂಬೈ ಪ್ರಾಂತ್ಯಕ್ಕೆ ಒಳಗಾಗಿದ್ದ ದಕ್ಷಿಣ ಮಹಾರಾಷ್ಟ್ರ ಅಂತ ಕರೆಸ್ಕೊಳ್ತಿದ್ದಂಥ ಧಾರವಾಡದಲ್ಲಿ ಕನ್ನಡ ಸಂಸ್ಕೃತಿಯನ್ನು ಬಿತ್ತುವಂಥ ಕೆಲಸವನ್ನು ಡೆಪ್ಯೂಟಿ ಚನ್ನಬಸಪ್ಪನವರು ತಮ್ಮ ಜೀವನದುದ್ದಕ್ಕೂ ಅತ್ಯಂತ ನಿರ್ಭೀತವಾಗಿ ಮಾಡಿ, ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಿನಗೆ ಬಿಟ್ಟುಕೊಡ್ತೀನಿ ಅನ್ನೋ ರೀತಿಯಲ್ಲಿ ಫಗು ಅಳಕಟ್ಟಿಯವರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಂಗೆ ಇತ್ತು ಅದು ಒಂದು ರೀತಿಯಾಗಿ. ಹೀಗಾಗಿ ಭಾಳ ಸಂದರ್ಭದಲ್ಲಿ ಈ ಡೆಪ್ಯೂಟಿ ಚನ್ನಬಸಪ್ಪನಂಥವರು, ಫಗು ಅಳಕಟ್ಟಿ ಅಂಥವರು, ಅಥವಾ ಕಳೆದ 19 ಮತ್ತು 20ನೇ ಶತಮಾನದ ಈ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳ ಸಂದರ್ಭದಲ್ಲಿ ಬಂದ ಇಂಥ ಎಲ್ಲ ಅಧ್ವರ್ಯುಗಳನ್ನು, ಪ್ರಾತಸ್ಮರಣೀಯರನ್ನು, ಅವರ ಅವರ ವಿಸ್ತಾರವಾದ ಶೈಕ್ಷಣಿಕ ಕಾರ್ಯವನ್ನು ನೆನಪಿಸ್ಕೊಂಡಾಗ ಒಂದು ವಿಷಯ ನನಗೆ ಅನ್ನಿಸ್ತದೆ. ಅದೇನು ಅಂದರೆ, ಬಹುಶಃ ಆ ಕಾಲದ ಸಮಾಜವೇ ಇವರಿಬ್ಬರನ್ನು ಈ ರೀತಿಯಾಗಿ ಸೃಷ್ಟಿ ಮಾಡ್ತೇನೋ ಅಂತ. ಒಂದು ಧರ್ಮ ಆಗಿರಲಿ, ಸಮಾಜ ಆಗಿರಲಿ, ಅಥವಾ ಸಮಾಜವು ಧಾರ್ಮಿಕವಾದಂಥ ಚಟುವಟಿಕೆಗಳಾಗಿರಲಿ, ಅಥವಾ ಒಂದು ನಾಡಿನ ನುಡಿ ಮತ್ತು ನಾಡಿನ ಅಸ್ತಿತ್ವದ ವಿಷಯ ಆಗಿರಲಿ, ಇವೆಲ್ಲವುಗಳು ಒಬ್ಬ ವ್ಯಕ್ತಿ ತನ್ನ ಬದುಕಿನೊಳಗೆ ಸಾಮಾಜಿಕವಾಗಿ ಆವಾಹಿಸಿಕೊಳ್ಳೋದ್ರ ಮೂಲಕವಾಗಿ ಹೇಗೆ ರೂಪುಗೊಳ್ತಾನೆ, ಹೇಗೆ ರೂಪುಗೊಳ್ಳೋದಕ್ಕೆ ಆ ಸಮಾಜ ಬಿಟ್ಕೊಡ್ತು ಅನ್ನುವಂಥದ್ದು ನಮಗೆ ಭಾಳ ಮುಖ್ಯ ಆಗ್ತದೆ. ಹೀಗಾಗಿ ಅಳಕಟ್ಟಿ ಅಂಥವರನ್ನು ಬಿಟ್ಟು ಆ ಕಾಲದ ಚರಿತ್ರೆಯನ್ನು ನೋಡೋದಕ್ಕೆ ನಮಗೆ ಸಾಧ್ಯ ಆಗಂಗಿಲ್ಲ. ಅದೇ ರೀತಿಯಾಗಿ ಆ ಕಾಲದ ಚರಿತ್ರೆಯಲ್ಲಿ ಅಳಕಟ್ಟಿಯವರನ್ನು ಮಾಡಿದ ಶ್ರಮವನ್ನು ಬಿಟ್ಟು ಮತ್ತೊಂದು ರೀತಿಯಾಗಿ ಚರಿತ್ರೆಯನ್ನು ನೋಡೋದಕ್ಕೆ ಸಾಧ್ಯ ಆಗಂಗಿಲ್ಲ. ಸಮಾಜದ ಒಂದು ಪ್ರಜ್ಞಾಪೂರ್ವಕ ಘಟಕವಾಗಿ ಒಬ್ಬ ವ್ಯಕ್ತಿ ಬದುಕೋದಾಗಲಿ, ಅಥವಾ ಆ ವ್ಯಕ್ತಿಯ ಬದುಕಿನೊಳಗೆ ಆ ಸಮಾಜ ಯಾವುದೋ ಒಂದು ಅವಶ್ಯಕತೆಯನ್ನು ಪೂರೈಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂಥದ್ದಾಗಲಿ, ಇವೆಲ್ಲವೂ ಕಳೆದ 18 ಮತ್ತು 19ನೇ ಶತಮಾನದ ಈ 100 ವರ್ಷದ ಅವಧಿಯಲ್ಲಿ, ಉತ್ತರಾರ್ಧ ಮತ್ತು ಪೂರ್ವಾರ್ಧದ ಅವಧಿಯಲ್ಲಿ ನಡೆದಿರುವುದನ್ನು ನಾವು ಕಾಣ್ತೀವಿ. ಆಧುನಿಕ ವಚನ ಸಾಹಿತ್ಯ ಚರಿತ್ರೆಯನ್ನು ಬರೆಯೋದು ಅಂತಂದರೆ ಅದು ಒಂದು ಅರ್ಥದಲ್ಲಿ ಅಳಕಟ್ಟಿಯವರ ಜೀವನ ಚರಿತ್ರೆಯನ್ನು ನಾವು ಬರೆದಂಗೆ ಆಗ್ತದೆ. ಅಳಕಟ್ಟಿಯವರ ಜೀವನ ಚರಿತ್ರೆಯನ್ನು ಬಿಟ್ಟು ಆಧುನಿಕ ವಚನ ಸಾಹಿತ್ಯದ ಸಂಗ್ರಹ ಕಾರ್ಯ ಆಗಲಿ, ಸಂಕಲನ ಮಾಡುವಂಥ ಕೆಲಸ ಆಗಲಿ, ಅಥವಾ ಒಟ್ಟಾರೆಯಾಗಿ ಸಂಪಾದನಾ ಕಾರ್ಯ ಆಗಲಿ, ಇವೆಲ್ಲವುಗಳನ್ನು ನಾವು ಹೇಗೆ ನೋಡೋದಕ್ಕೆ ಸಾಧ್ಯ ಆಗಂಗಿಲ್ಲೋ ಆ ರೀತಿಯಾಗಿ ನಾಡು ಈ ವ್ಯಕ್ತಿಯಿಂದ ತನ್ನ ಬಗ್ಗೆ ತಾನೇ ಬರೆಸ್ಕೊಳ್ತು ಅನ್ನೋ ರೀತಿಯಲ್ಲಿ ಅಳಕಟ್ಟಿಯವರು ಬದುಕಿರುವಂಥದ್ದು ನಮಗೆ ಇವತ್ತು ಭಾಳ ಮುಖ್ಯ ಅಂತ ಅನ್ನಿಸ್ತದೆ. ನಾವು ಈ ಕಾಲದವರೆಗೂ, ಅಂದರೆ ಕಳೆದ ಒಂದು 7-8 ದಶಕಗಳವರೆಗೆ ವಚನವನ್ನು ಕೇಂದ್ರವಾಗಿಟ್ಕೊಂಡು ಮಾಡಿದ ಎಲ್ಲ ಕೆಲಸಗಳು ಒಂದು ಅರ್ಥದಲ್ಲಿ ಅಳಕಟ್ಟಿಯವರು ಮಾಡಿ ಇಟ್ಟಿರುವ ಆಸ್ತಿಯನ್ನು ನಾವೆಲ್ಲ ಉಣ್ತಾ ಇದ್ದೀವಿ ಅಂತಲೇ ನಾನು ಭಾವಿಸಿರೋದು. ಅವರು ಬದುಕಿನೊಳಗೆ ತಾವೇ ಆವಾಹಿಸಿಕೊಂಡಂಥ ಕೆಲವು ಘಟನೆಗಳು ಬರ್ತಾವೆ ನಮಗೆ. ನಾನು ಅವರ ಬಗ್ಗೆ ಕೇಳಿ ತಿಳ್ಕೊಂಡಿರೋದೇನೆಂದರೆ, ಅಳಕಟ್ಟಿಯವರು ಹುಟ್ಟಿ ಅವರ ತಂದೆ ಸಣ್ಣ ಪ್ರಮಾಣದಲ್ಲಿ ಅವರ ಆರ್ಥಿಕ ಉತ್ಪನ್ನದಲ್ಲಿ ಮಕ್ಕಳನ್ನು ಬೆಳೆಸುವ ಸಂದರ್ಭದಲ್ಲಿ ಇವರು ವಕೀಲಿಕೆ ವೃತ್ತಿ ಮಾಡಿ ಬಾಂಬೆಗೆ ಹೋಗಿ ಅಲ್ಲಿ ಉಳಿದ ಕಾಲದಲ್ಲಿ ನಾಡಿನ ಬಗ್ಗೆ, ನಾಡಿನ ಅಸ್ತಿತ್ವದ ಬಗ್ಗೆ, ಆ ಕಾಲದ ಗಣ್ಯರ ಬಗ್ಗೆ ಯೋಚನೆ ಮಾಡುವಂಥದ್ದನ್ನು ನೋಡಿ ಬಹುಶಃ ಇವರ ಬದುಕು ಒಂದು ರೀತಿಯಾಗಿ ವೃತ್ತಿಗಿಂತಲೂ ಪ್ರವೃತ್ತಿ ಕಡೆಗೆ ಹೆಚ್ಚು ಗಮನ ಸೆಳೆದಂಗೆ ನಮಗೆ ಕಾಣಿಸ್ತದೆ. ಸ್ವತಃ ಅವರ ಆತ್ಮಚರಿತ್ರೆಯಲ್ಲಿ ಒಂದು ವಿಚಾರ ಹೇಳ್ತಾರೋ, ಅದನ್ನು ನಾನು ಉಲ್ಲೇಖ ಮಾಡ್ತೀನಿ ಈ ಸಂದರ್ಭದಲ್ಲಿ. ಅವರು ಶಿವಾನುಭವ ಪತ್ರಿಕೆಯನ್ನು ಹೊರಡಿಸಿ
ಅದು 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಶಿವಾನುಭವ ಪತ್ರಿಕೆಯ ಸಂಪಾದಕೀಯದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಅದು ಶಿವಾನುಭವ ಪತ್ರಿಕೆಯ ಉದ್ದೇಶ, ವ್ಯಾಪ್ತಿ, ಅದು ಹುಟ್ಟಿದ ಬಗೆಯನ್ನು ಹೇಳೋದ್ರ ಜೊತೆಗೇ ತಮ್ಮ ಆತ್ಮವೃತ್ತಾಂತವನ್ನು ಈ ಸಂದರ್ಭದಲ್ಲಿ ಹೇಳೋದು ನಮಗೆ ಮುಖ್ಯ ಅನ್ನಿಸ್ತದೆ. ಅವರು ಹೇಳೋ ಮಾತನ್ನು ನಾನು ಯಥಾರೀತಿಯಾಗಿ ಇಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ. 1897ರಿಂದ 1904ರವರೆಗೆ ನಾನು ಕಾಲೇಜಿನಲ್ಲಿ ಅಭ್ಯಾಸದಲ್ಲಿ ಇದ್ದೆನು. ಈ ಅವಧಿಯಲ್ಲಿ ಸಹ ಪರಿಸ್ಥಿತಿಯು ಹಿಂದೆ ವರ್ಣಿಸಿದಂತೆಯೇ ಉಳಿಯಿತೆಂದು ಹೇಳಬಹುದು. ಈ ಕಾಲದಲ್ಲಿ ಯಾವ ಮಹತ್ವದ ವೀರಶೈವ ಗ್ರಂಥವೂ ಪ್ರಕಟವಾಗಿರಲಿಲ್ಲ. ಆದ್ದರಿಂದ ವೀರಶೈವ ಧರ್ಮದ ತತ್ವಗಳಾವುವು, ಅದರಲ್ಲಿ ವಾಗ್ಮಯವೂ ಇದೆಯೋ ಇಲ್ಲವೋ ಎಂಬುದು ಸಹ ನಮಗೆ ಗೊತ್ತಿರಲಿಲ್ಲ. ವೀರಶೈವರ ಧರ್ಮಗ್ರಂಥಗಳೆಂದರೆ ಬಸವ ಪುರಾಣ ಮತ್ತು ಚನ್ನಬಸವ ಪುರಾಣ ಇವುಗಳೇ ಎಂದು ಹೇಳಲ್ಪಡುತ್ತಿತ್ತು. ಒಂದು ದಿನ ನಾನು ಕಾಲೇಜು ಲೈಬ್ರರಿಯಲ್ಲಿದ್ದ ಬಸವ ಪುರಾಣದ ಒಂದು ಪ್ರತಿಯನ್ನು ತೆಗೆದುಕೊಂಡು ನೋಡಲಾಗಿ ಅದರಲ್ಲಿ ಮತತತ್ವ ವಿವೇಚನೆಯು ಎಷ್ಟು ಮಾತ್ರವೂ ಇರದೆ ಅನೇಕ ಥರದ ಪವಾಡಗಳುಳ್ಳ ಬರೀ ಕಥೆಗಳು ಇರುವುದು ಕಂಡುಬಂದಿತು. ಬಸವೇಶ್ವರನು ಯಜ್ಞೋಪವೀತ ಧಾರಣೆಯನ್ನು ನಿರಾಕರಿಸಿದ ಬಳಿಕ ಅವನು ಕಲ್ಯಾಣಕ್ಕೆ ಹೋದ ಬಳಿಕ ಲಕ್ಷದ ಮೇಲೆ 96,000 ಜಂಗಮರನ್ನು ನೆರೆಸಿ ಅವರಿಗೆ ಭೋಜನ ಮಾಡಿಸುವುದೊಂದೇ ಆತನ ಧರ್ಮವಾಗಿತ್ತು ಎಂಬ ತಿಳುವಳಿಕೆ ಉಂಟಾಯಿತು. ಉಚ್ಚ ಶಿಕ್ಷಣ ಪಡೆಯುತ್ತಿರುವ ಕಾಲದಲ್ಲಿ ಇಂಥ ವಿವರಣೆಗಳಿಂದ ವಿದ್ಯಾರ್ಥಿಗಳಿಗೆ ಸಮಾಧಾನವಾಗುವುದು ಹೇಗೆ? ಈ ಪರಿಸ್ಥಿತಿಯಿಂದ ಸಮಾಜದ ಬಗ್ಗೆ ನಿಜವಾದ ಅಭಿಮಾನವು ಅವರಲ್ಲಿ ಉಂಟಾಗುವುದು ಹೇಗೆ ಎಂಬ ಈ ಉಲ್ಲೇಖದಿಂದ ಹಳಕಟ್ಟಿಯವರು ಆ ಕಾಲದ ಸಮಾಜೋಧಾರ್ಮಿಕ ಪರಿಸ್ಥಿತಿಯನ್ನು ಹೇಗೆ ತಮ್ಮ ವೈಯಕ್ತಿಕ ಬದುಕಿಗೆ ಆವಾಹಿಸಿಕೊಂಡ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ಹಳಕಟ್ಟಿಯವರ ಬದುಕಿನಲ್ಲಿ ನಡೆದ ಒಂದು ಘಟನೆಯನ್ನು ನಾನು ಕೇಳಿ ತಿಳ್ಕೊಂಡಿರೋದೇನೆಂದರೆ, ಅವರ ತಂದೆ ಗುರಪ್ಪ ಫಕೀರಪ್ಪ ಹಳಕಟ್ಟಿಯವರು ಈ ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರಿಗೆ ಒಮ್ಮೆ ಒಂದು ಮಾತು ಹೇಳಿದರು. ತಮ್ಮ ಮಗ ವೃತ್ತಿಯಿಂದ ವಿಮುಖನಾಗಿ ಪ್ರವೃತ್ತಿಯಲ್ಲಿ ವಿಶೇಷವಾದ ಆಸಕ್ತಿಯನ್ನು ತೋರಿಸ್ತಿರೋದನ್ನು ಗಮನಿಸಿ ಅವರ ತಂದೆ ಮಗನಿಗೆ ಒಂದು ಮಾತು ಹೇಳ್ತಾರಂತೆ, ನೀನು ವರ್ತಮಾನ ಕಾಲದಲ್ಲಿ ಸುಖಾನುಕೂಲಗಳಿಂದ ಬದುಕಿ ಭವಿಷ್ಯದಲ್ಲಿ ನಿನ್ನ ಹೆಸರು ಏನೂ ಉಳಿಲಾರ್ದಂಗೆ ಇರುವಂಥ ಒಂದು ರೀತಿಯ ಬದುಕು, ಮತ್ತು ವರ್ತಮಾನ ಕಾಲದಲ್ಲಿ ಅತ್ಯಂತ ಕಷ್ಟವನ್ನು, ಪರಿಶ್ರಮವನ್ನು, ಒಂದು ಯಾವುದೋ ಒಂದು ಶೈಕ್ಷಣಿಕ ಉದ್ದೇಶಕ್ಕೆ ನಿನ್ನ ತೊಡಗಿಸ್ಕೊಂಡು ಭವಿಷ್ಯತ್ ಕಾಲದಲ್ಲಿ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಮಾಡೋದು ಮತ್ತೊಂದು. ಈ ಎರಡರಲ್ಲಿ ಯಾವುದನ್ನು ನೀನು ಆಯ್ಕೆ ಮಾಡ್ಕೊಳ್ತೀಯ ಅಂತ ಮಗನನ್ನು ಕೇಳಿದಾಗ ಮಗ ಬಹುಶಃ ಆತನ ಈ ಆತ್ಮಚರಿತ್ರೆಯ ಭಾಗದಲ್ಲಿರುವ ಮಾತಿನ ಹಿನ್ನೆಲೆಯಲ್ಲಿ ಆತ ಬಹುಶಃ ಎರಡನೇ ಬದುಕಿನ ರೀತಿಯನ್ನೇ ಆಯ್ಕೆ ಮಾಡಿಕೊಂಡ ಅಂತ ನಮಗೆ ಅನ್ನಿಸ್ತದೆ. ಹೀಗೆ ಹಳಕಟ್ಟಿಯವರ ಬದುಕಿನಲ್ಲಿ ಮತ್ತೊಂದು ಆಕಸ್ಮಿಕವಾಗಿ ನಡೆದ ಒಂದು ಘಟನೆ, ಅದು 1903ರಲ್ಲಿ ಧಾರವಾಡದ ಶಿವಲಿಂಗಪ್ಪ ಮಂಚಾಲಿ ಅನ್ನುವಂಥವರ ಮನೆಯಲ್ಲಿ ಒಂದು ಭೋಜನ ಊಟ ಏರ್ಪಡಿಸಿದ ಸಂದರ್ಭದಲ್ಲಿ ಹಳಕಟ್ಟಿಯವರಿಗೆ ಆಕಸ್ಮಿಕವಾಗಿ ಅವ್ರ ಮನೆಯಲ್ಲಿ ಒಂದು ವಚನದ ಕಟ್ಟು ಸಿಗ್ತದಂತೆ. ಆ ವಚನದ ಕಟ್ಟಿನಲ್ಲಿ ಷಟ್ಸ್ಥಲ ತಿಲಕ ಅನ್ನುವಂಥ ಒಂದು ಕೆಲವು ವಚನಕಾರರ ವಚನಗಳ ಕಟ್ಟು ಮತ್ತು ಪ್ರಭುದೇವರ ವಚನಗಳ ಕಟ್ಟು, ಎರಡು ಕಟ್ಟು ಸಿಕ್ಕಾಗ ಅವೆರಡನ್ನೂ ಭಾಳ ಸೂಕ್ಷ್ಮವಾಗಿ ಅವರು ಗ್ರಹಿಸ್ತಾರೆ. ಅಲ್ಲಿ ಬಸವಣ್ಣನವರ ಒಂದು ವಚನ ಅವರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಆಗ್ತದೆ. ಅದೇನು ಅಂದರೆ, ಮುನ್ನಿನ ಪುರಾತನರ ಹಾದಿಯನ್ನು ಅನುಭವದಲ್ಲಿ ಅರ್ಥೈಸಿ ಹೇಳಬೇಕಲ್ಲದೆ ಬರೀ ಮಾಡಿ ನೀಡಿ ತೋರಿಸಲಾಗದು ಅನ್ನುವಂಥ ಒಂದು ವಚನ. ಈ ವಚನದಿಂದ ಅವರು ಎಷ್ಟು ಅಂತರ್ಮುಖಿಯಾದರು, ಎಷ್ಟು ಗಾಢವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅಂತಂದರೆ, ನಮ್ಮ ಮಧ್ಯೆ ಇರುವಂಥ ವಚನ ಸಾಹಿತ್ಯ ಇದನ್ನು ನಾನು ಬೆಳಕಿಗೆ ತರೋದ್ರ ಮೂಲಕವಾಗಿ ಈ ವೀರಶೈವ ಮತ್ತು ಲಿಂಗಾಯತ, ಆ ಕಾಲದಲ್ಲಿ ಅವರೆಲ್ಲ ವೀರಶೈವ ಅಂತಲೇ ಬಳಸಿದ್ದಾರೆ. ಹೀಗಾಗಿ ನಾನು ನನ್ನ ಈ ಉಪನ್ಯಾಸದಲ್ಲಿ ಆ ಮಾತನ್ನು ನಾನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಅವರಿಗೆ
ಲೈಬ್ರರಿಯಲ್ಲಿ ಸಿಕ್ಕ ಬಸವ ಪುರಾಣದ ಇಡೀ ಬಸವ ಪುರಾಣವನ್ನು ಓದಿ ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ, ಬಸವಣ್ಣನವರು ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ವಿನಿಯೋಗಿಸ್ತಾ ಇದ್ದರು. ಆದರೆ ಇದನ್ನಷ್ಟೇ ಅವರು ಒಂದು ಟೆಕ್ಸ್ಟ್ ಆಗಿ ಅನ್ಯಮತೀಯರು ಆ ಕಾಲದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಈ ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮದ ಬಗ್ಗೆ ಹೇಳೋದನ್ನು ಕೇಳಿದಾಗ ಹಳಕಟ್ಟಿ ಅಂತವ್ರಿಗೆ ಒಂದು ರೀತಿಯಾಗಿ ವಿಕ್ಷಿಪ್ತ ಮನಸ್ಸಿನಿಂದ ಅವರು ಆಲೋಚನೆ ಮಾಡ್ತಾರೆ. ಅಂದರೆ ಈ ಧರ್ಮದಲ್ಲಿ ಕೇವಲ ಇಷ್ಟೇನ ಇರೋದು ಅಂತ. ಹೀಗಾಗಿ ಅವರಿಗೆ ಈ ಷಟ್ಸ್ಥಲ ತಿಲಕ ಮತ್ತು ಪ್ರಭುದೇವರ ವಚನಗಳು ಈ ಕೃತಿ ಅವರ ಮನಸ್ಸಿನ ಮೇಲೆ ಒಂದು ದೊಡ್ಡ ಪರಿಣಾಮ ಆಗ್ತದೆ. ಈ ಕೃತಿಯನ್ನು ಪ್ರಕಟ ಮಾಡಿ ಶೋಧ ಮಾಡಿ ಈ ತತ್ವಗಳನ್ನು, ಇದರ ಉದಾತ್ತವಾದ ವಿಚಾರಗಳನ್ನು, ಸಮಾಜದಲ್ಲಿ ಅನಿಷ್ಟವಾಗಿರುವಂಥ ಎಲ್ಲ ನೀತಿ ನಿಯಮಗಳಿಗೆ ಅತೀತವಾಗಿರ್ತಕ್ಕಂಥ ಒಂದು ಉದಾರ ನೀತಿಯನ್ನು ಈ ವಚನಗಳ ಮೂಲಕವಾಗಿ ನಾನು ಹೊರಗೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದು ಏನೈತಲ್ಲ, ಅದಕ್ಕೆ ಈ ಸಣ್ಣ ಘಟನೆ ಒಂದು ದೊಡ್ಡ ಪರಿಣಾಮಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರೋದು. ಇದೇ ರೀತಿಯಾದ ಘಟನೆ ಹರ್ಡೇಕರ್ ಮಂಜಪ್ಪನವರ ಬದುಕಿನಲ್ಲೂ ಆಗ್ತದೆ. ಅದೇ ರೀತಿಯಾಗಿ ಉತ್ತಂಗಿ ಚೆನ್ನಪ್ಪನವರ ಬದುಕಿನಲ್ಲೂ ಆಗ್ತದೆ. ಹರ್ಡೇಕರ್ ಮಂಜಪ್ಪನವರ ಜೀವನದಲ್ಲಿ ಬಸವಣ್ಣನವರ ಒಂದು ವಚನ, ದಾಸಿಪುತ್ರನಾದಡೆಯನು ವೇಶ್ಯಾಪುತ್ರನಾದಡೆಯನು ಅನ್ನುವಂಥ ವಚನ ಹೇಗೆ ನಮಗಿವತ್ತು ಹರ್ಡೇಕರ್ ಮಂಜಪ್ಪನವರನ್ನು ದಕ್ಕಿಸಿಕೊಡ್ತೋ, ಅದೇ ರೀತಿಯಾಗಿ ಉತ್ತಂಗಿ ಚೆನ್ನಪ್ಪನವರ ಒಂದು ಕಣ್ಣಿಗೆ ಆಕಸ್ಮಿಕವಾಗಿ ಸಿಕ್ಕ ತಿರಿದು ಉಣ್ಣುವವನು ತಿರುಕನೆ ಅನ್ನುವಂಥ ಸರ್ವಜ್ಞನ ಒಂದು ತ್ರಿಪದಿಯ ಒಂದು ಸಾಲು ಅವರ ಮನಸ್ಸಿನ ಮೇಲೆ ಗಾಢವಾಗಿ ಪರಿಣಾಮ ಉಂಟಾದ ಕಾರಣದಿಂದಾಗಿ ಉತ್ತಂಗಿ ಚೆನ್ನಪ್ಪನವರ ಮೂಲಕವಾಗಿ ಸರ್ವಜ್ಞ ನಮಗೆ ದಕ್ಕಿದ. ಅದೇ ರೀತಿಯಾಗಿ ಹರ್ಡೇಕರ್ ಮಂಜಪ್ಪನವರು ಕರ್ನಾಟಕ ಗಾಂಧಿ ಅಂತ ಅನಿಸ್ಕೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಈ ವಚನ ಒಂದು ರೀತಿಯಾಗಿ ಕಾರಣ ಆಯಿತು ಅಂತ. ಹೀಗೆ ಇವರ 3 ಪ್ರಾತಸ್ಮರಣೀಯರ ಬದುಕಿನೊಳಗೆ ಈ ವಚನ ಅಥವಾ ಸಾಹಿತ್ಯ, ಕನ್ನಡ ಸಾಹಿತ್ಯ ಅವರ ವ್ಯಕ್ತಿತ್ವವನ್ನು ಪರಿವರ್ತಿಸೋದ್ರ ಮೂಲಕವಾಗಿ ಕನ್ನಡ ಸಂಸ್ಕೃತಿಗೆ 3 ದೊಡ್ಡ ಶಕ್ತಿಯುಳ್ಳ ವ್ಯಕ್ತಿಗಳನ್ನು ನಮಗೆ ದಕ್ಕಿಸ್ಕೊಡ್ತು ಅನ್ನುವಂಥದ್ದು ನಮಗೆ ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಹಳಕಟ್ಟಿಯವರು 1903ರ ನಂತರದಲ್ಲಿ ಭಾಳ ಗಂಭೀರವಾಗಿ ವಚನ ಸಾಹಿತ್ಯದ ಸಂಗ್ರಹ ಕಾರ್ಯವನ್ನು, ವಚನ ಸಾಹಿತ್ಯವನ್ನು ಸಂಕಲನ ಮಾಡುವಂಥದ್ದನ್ನು, ಅದನ್ನು ಸಂಪಾದನೆ ಮಾಡುವ ಮತ್ತೊಂದು ಅದಕ್ಕೆ ಒಂದು ತಾತ್ವಿಕ ಸ್ವರೂಪವನ್ನು ಕೊಟ್ಟು ಅದಕ್ಕೆ ಒಂದು ಧಾರ್ಮಿಕ ಸಂವಿಧಾನ ಸ್ವರೂಪವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ ಹಿನ್ನೆಲೆಯಲ್ಲಿ ಅವರು ಮೊಟ್ಟ ಮೊದಲನೇದಾಗಿ ತಾವು ಇದನ್ನು ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡು, ಅವರಿಗೆ ಈ ವಚನ ಸಾಹಿತ್ಯವನ್ನು ಈ ರೀತಿಯೆಲ್ಲ ಮಾಡುವಂಥ ಅಗತ್ಯನೇ ಇರಲಿಲ್ಲ. ಅವರಿಗೆ ಅದರಿಂದ ಯಾವುದೇ ರೀತಿಯಾದಂಥ ಶೈಕ್ಷಣಿಕ ಲಾಭವಾಗಲಿ ಅಥವಾ ವೈಯಕ್ತಿಕ ಬದುಕಿಗೆ ಯಾವುದೇ ರೀತಿಯ ಉತ್ಪನ್ನದ ಲಾಭವಾಗಲಿ ಇರಲಿಲ್ಲ ಅವರಿಗೆ. ಆ ಮೂಲಕವಾಗಿ ಕನ್ನಡ ಸಂಸ್ಕೃತಿಯನ್ನು ಮತ್ತು ವಿಶೇಷವಾಗಿ ಶರಣ ಸಂಸ್ಕೃತಿಯನ್ನು ಈ ಲೋಕಕ್ಕೆ, ಕನ್ನಡ ನಾಡಿಗೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಕೆಲಸವನ್ನು ಈ ಮೂಲಕ ಮಾಡಿದರು ಅನ್ನೋದು ನಾವು ಗಮನಿಸಬೇಕಾಗಿರುವಂಥದ್ದು. 1922ರಲ್ಲಿ ಬಸವಣ್ಣನವರ ವಚನಗಳನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡೋದ್ರ ಮೂಲಕವಾಗಿ ಮೊಟ್ಟ ಮೊದಲನೇ ಬಾರಿಗೆ ವಚನದ ಬಗ್ಗೆ ಗಂಭೀರವಾಗಿ ಅಧ್ಯಯನ ಮಾಡ್ತಾರೆ. ನಾವಿಲ್ಲಿ ಗಮನಿಸಬೇಕಾಗಿರೋದೇನೆಂದರೆ, ಬಹುಶಃ ಆರಂಭದ ಹಂತದಲ್ಲಿ ಅವರು ವಚನಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡೋದ್ರ ಮೂಲಕವಾಗಿ ಒಂದು ಶೈಕ್ಷಣಿಕ ಕಾರ್ಯಕ್ಕೆ ತೊಡಗಿಸ್ಕೊಳ್ತಾರೆ ಅವರು. ಇದು ಯಾಕೆ ಭಾಳ ಮಹತ್ವದ್ದು ಅಂತ ಅನ್ನಿಸ್ತದೆ ಅಂದರೆ, ಬಹುಶಃ ಆ ಕಾಲದಲ್ಲಿ ವಚನ ಸಾಹಿತ್ಯವನ್ನು ಅನ್ಯ ಭಾಷೀಯರಿಗೆ, ವಿಶೇಷವಾಗಿ ಇಂಗ್ಲೀಷ್ ಆಡಳಿತವಿದ್ದ ಕಾಲದಲ್ಲಿ ಇಂಗ್ಲೀಷರಿಗೆ ಅರ್ಥ ಮಾಡಿಸುವ ಒಂದು ಪ್ರಯತ್ನ ಮಾಡಿದ್ದು ಹಳಕಟ್ಟಿಯವರ ಭಾಳ ಒಂದು ದೊಡ್ಡ ಯಶಸ್ವಿ ಪ್ರಯತ್ನ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಅನಿಸ್ತದೆ. ಶರಣ ಸಂಸ್ಕೃತಿ ಉದಾರ ನೀತಿಗೆ ಮತ್ತು ಒಂದು ಜಾತ್ಯತೀತ ತತ್ವಕ್ಕೆ ತನ್ನನ್ನು ಅರ್ಥ ಮಾಡಿಕೊಂಡಂಥ ಮತ್ತು ಒಂದು ಹೊಸ ರೀತಿಯ ಪರಿವರ್ತನೆಗೆ ಕಾರಣವಾದಂಥ ಈ ಲಿಂಗಾಯತ ಸಂಸ್ಕೃತಿ ಒಂದು ಕಾಲಘಟ್ಟದಲ್ಲಿ ವೈದಿಕ ವಶವಾಗುತ್ತಿದ್ದ ಕಾಲದಲ್ಲಿ ಪಗು ಹಳಕಟ್ಟಿಯವರು ಇದನ್ನು ಮತ್ತೆ ಕನ್ನಡಿಗರಿಗೆ ದಕ್ಕಿಸಿಕೊಡುವಂಥ ಒಂದು ಕೆಲಸ ಮಾಡಿದ್ದು ಅವರ
ಒಟ್ಟು ವಚನ ಶೈಕ್ಷಣಿಕ ಕಾರ್ಯದ ಒಂದು ಮಹತ್ವದ ಸಾಧನೆ ಅಂತ ಇವತ್ತು ನಮಗೆ ಗೊತ್ತಾಗ್ತದೆ. ನಮಗೆ ಬಹುಶಃ ಆ ಕಾಲಘಟ್ಟದಲ್ಲಿ ಹಳಕಟ್ಟಿಯವರು 1903ರಿಂದ ಕೊನೆಯ ಕ್ಷಣದವರೆಗೆ 1964ರಲ್ಲಿ ಅವರು ಲಿಂಗೈಕ್ಯರಾಗೋವರೆಗೂ ಆ ಕಳೆದ ಒಂದು ಸುಮಾರು 5-6 ದಶಕಗಳವರೆಗೆ ಅವರು ಮಾಡಿದ ಈ ಪ್ರಯತ್ನ ಏನೈತಲ್ಲ, ಈ ಪ್ರಯತ್ನ ಒಂದು ವೇಳೆ ಅವರು ಏನಾದರೂ ಆ ಕೆಲಸವನ್ನು ಹಿಂಗೆ ಬಹುಮುಖಿಯಾಗಿ ಮಾಡದೇ ಇದ್ದಿದ್ದರೆ ವಚನ ಸಾಹಿತ್ಯ ಅಥವಾ ಲಿಂಗಾಯತ ಸಾಹಿತ್ಯ ಅಥವಾ ಶರಣ ಸಂಸ್ಕೃತಿ ಅದು ಕನ್ನಡ ಸಂಸ್ಕೃತಿಯಾಗಿ ಕನ್ನಡ ಸಂಸ್ಕೃತಿಯ ಒಂದು ಸ್ವತಂತ್ರ ಸಂಸ್ಕೃತಿಯಾಗಿ ಅದು ನಮಗೆ ದಕ್ತಿರಲಿಲ್ಲ. ಅದು ಎಲ್ಲೋ ಒಂದು ಕಡೆಗೆ ವೈದಿಕ ಸಂಸ್ಕೃತಿಯ ಒಂದು ಭಾಗವಾಗಿಯೇ ಅದು ಸ್ಥಾಪಿತವಾಗ್ತಿತ್ತು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಹೀಗೆ ಇದರ ಪ್ರಯತ್ನವಾಗಿ 1922ರಲ್ಲಿ ಅವರು ಮೊದಲ ಬಾರಿಗೆ ಬಸವಣ್ಣನವರ ವಚನಗಳನ್ನು ಅನುವಾದ ಮಾಡೋದ್ರ ಮೂಲಕವಾಗಿ ಅವರು ಟ್ರಾನ್ಸ್ಲೇಷನ್ನಿಗೆ ಮತ್ತು ಶೈಕ್ಷಣಿಕ ಚಟುವಟಿಕೆಗೆ ತಮ್ಮನ್ನು ಗಂಭೀರವಾಗಿ ತೊಡಗಿಸಿಕೊಂಡ ಸಂದರ್ಭದಲ್ಲಿಯೇ ಅವರು 1923ರಲ್ಲಿ ಇವತ್ತು ನಾನು ಪ್ರಸ್ತಾಪ ಮಾಡುವಂಥ ವಚನಶಾಸ್ತ್ರ ಸಾರದ ಬಗ್ಗೆ ಅವರು ಗಂಭೀರವಾಗಿ ಆಲೋಚನೆ ಮಾಡ್ತಾರೆ. ವಚನಶಾಸ್ತ್ರ ಸಾರ ಎಷ್ಟು ಇವತ್ತಿನ ಕಾಲದಲ್ಲಿ ನಮಗೆ ಮಹತ್ವದ್ದು ಅಂತ ಅನ್ನಿಸ್ತದೆ ಅಂದರೆ, ಬಹುಶಃ ಡಾಕ್ಟರ್ ಎಂ ಕಲಬುರ್ಗಿ ಅವರು ಈ ವಚನಶಾಸ್ತ್ರ ಸಾರಕ್ಕೆ ಒಂದು ಅರ್ಥದಲ್ಲಿ ಮೊದಲ ಶೂನ್ಯ ಸಂಪಾದಕರನಾದ ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಶೂನ್ಯ ಸಂಪಾದನೆಗೆ ಆತ ಮಾಡಿಕೊಂಡಂಥ ಪೂರ್ವ ಸಿದ್ಧತೆ, ಆತನ ವಿದ್ವತ್ತು, ಆತನ ಪರಿಶ್ರಮ, ಆತನ ಒಳನೋಟ ಮತ್ತು ಒಂದು ವಿನೂತನವಾದ ಪ್ರಯತ್ನದ ಮೂಲಕವಾಗಿ ಈ ಲಿಂಗಾಯತ ಧರ್ಮಕ್ಕೆ ಒಂದು ಸಂವಿಧಾನವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಮಾಡಿದ ಶಿವಗಣ ಪ್ರಸಾದಿ ಮಹಾದೇವಯ್ಯನ ಪರಿಶ್ರಮಕ್ಕೆ ಹಳಕಟ್ಟಿಯವರ ಈ ವಚನಶಾಸ್ತ್ರ ಸಾರವನ್ನು ಕಲಬುರ್ಗಿ ಅವರು ಹೋಲಿಸ್ತಾರೆ. ಇದರ ಜೊತೆಗೆ ಕಳೆದ 20ನೇ ಶತಮಾನದ ಆರಂಭ ಕಾಲದಲ್ಲಿ ವಚನ ಸಾಹಿತ್ಯ ಅಂದರೆ ಏನು ಅಂತಲೇ ಕನ್ನಡಿಗರಿಗೆ ಗೊತ್ತಿರಲಾರ್ದಂಥ ಕಾಲದಲ್ಲಿ, ಯಾಕೆಂದರೆ ಇದನ್ನು ನಾನು ಯಾಕೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಿದ್ದೀನಿ ಅಂದರೆ, ಆ ಕಾಲದಲ್ಲಿ ಕೊರಳಲ್ಲಿ ಲಿಂಗ ಕಟ್ಟಿಕೊಂಡಂಥ ಲಿಂಗಾಯತರೇ ವೈದಿಕ ಸಂಸ್ಕೃತಿಗೆ ತಮ್ಮನ್ನು ಅಳವಡಿಸ್ಕೊಂಡಿದ್ದರು. ಎಷ್ಟೋ ಮಂದಿ ಲಿಂಗಾಯತರು ಅದ್ವೈತ ತತ್ವಕ್ಕೆ ತಮ್ಮನ್ನು ಅಳವಡಿಸ್ಕೊಂಡಂಥವರಿದ್ದರು. ನಾವು ಯಾವ ಕಾರಣಕ್ಕೋಸ್ಕರ ಈ ಲಿಂಗವನ್ನು ಪೂಜೆ ಮಾಡ್ತೀವಿ ಅನ್ನುವಂಥ ಒಂದು ಸಾಮಾನ್ಯ ತಿಳುವಳಿಕೆ ಇರಲಾರ್ದಂಥ ಕಾಲದಲ್ಲಿ, ಅಂದರೆ ಒಂದು ಅರ್ಥದಲ್ಲಿ ಲಿಂಗಾಯತ ಅನ್ನುವಂಥದ್ದು ವೈದಿಕ ವಶವಾಗುತ್ತಿದ್ದ ಕಾಲದಲ್ಲಿ ಹಳಕಟ್ಟಿಯವರು ಮಾಡಿದ ಈ ವಚನಶಾಸ್ತ್ರ ಸಾರ ಬಹಳ ಮಹತ್ವದ ಒಂದು ದೊಡ್ಡ ಒಂದು ಸ್ವಾವಲಂಬಿಯಾಗಿ ಮತ್ತು ಒಂದು ಆತ್ಮವಿಶ್ವಾಸವನ್ನು ಕನ್ನಡಿಗರಿಗೆ, ವಿಶೇಷವಾಗಿ ಲಿಂಗಾಯತರಿಗೆ ಕೊಡ್ತು ಅನ್ನುವಂಥದ್ದು ನನಗೆ ಭಾಳ ಮುಖ್ಯ ಅಂತ ಅನಿಸ್ತದೆ. ಹೀಗಾಗಿ ಕಲಬುರ್ಗಿಯವರು ಹೇಳಿದ ಈ ಮಾತು ಹಳಕಟ್ಟಿಯವರ ಒಂದು ವಿದ್ವತ್ತಿಗೆ ಮತ್ತು ಪರಿಶ್ರಮಕ್ಕೆ ಅತ್ಯಂತ ಯಥಾರ್ಥವಾದ ಮಾತು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರ ಜೊತೆಗೆ ನಾವು ಏನು ಕಳೆದ 1990ನೇ ಇಸ್ವಿಯಲ್ಲಿ 90ರ ಸುಮಾರಿಗೆ ಕರ್ನಾಟಕ ಸರ್ಕಾರದಿಂದ ಸಮಗ್ರ ವಚನ ಸಾಹಿತ್ಯ ಒಂದು ಸಂಪುಟಗಳೇನು ಬಂದವಲ್ಲ, ಇದರ ಒಂದು ರೀತಿಯ ಸ್ಥೂಲ ಪ್ರಯತ್ನವನ್ನು ಹಳಕಟ್ಟಿಯವರು ಈ ವಚನಶಾಸ್ತ್ರ ಸಾರದ ಮೂಲಕವಾಗಿ ಆಗಲೇ ಮಾಡಿದ್ರು ಅನ್ನುವಂಥದ್ದು ಸಹ ನಮಗೆ ಅವರ ಪರಿಶ್ರಮವನ್ನು, ಅವರ ಸಾಹಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವಂಥ ಒಂದು ಸರಿಯಾದ ಮಾನದಂಡ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮಗೆ ಸಮಗ್ರ ವಚನ ಸಾಹಿತ್ಯ ಸಂಪುಟಗಳು ನಮಗೆ ಸಿಕ್ಕಾಗ ಸಾಕಷ್ಟು ವಿದ್ಯುನ್ಮಾನದ ಮತ್ತು ಯಂತ್ರಜ್ಞಾನದ, ತಂತ್ರಜ್ಞಾನದ ನಮಗೆ ಸಹಕಾರ ಇತ್ತು. ನಮಗೆ ಆಧುನಿಕ ಸೌಲಭ್ಯಗಳನ್ನು ಬಳಸಿಕೊಂಡು ನಾವು ಈ ಸಮಗ್ರ ವಚನ ಸಾಹಿತ್ಯವನ್ನು ತೊಗೊಂಡು ಬಂದಿವಿ ನಾವು. ಆದರೆ ಒಬ್ಬ ವ್ಯಕ್ತಿಯಾಗಿ ಹಳಕಟ್ಟಿಯವರು ವಚನಶಾಸ್ತ್ರ ಸಾರದ ಮೂಲಕವಾಗಿ ಜೇಡರ ದಾಸಿಮಯ್ಯನಂಥ ಮೊದಲ ವಚನಕಾರನಿಂದ ಹಿಡಿದು ತೀರಾ ಇತ್ತೀಚೆಗೆ ಸುಮಾರು 15-16ನೇ ಶತಮಾನದ ಷಣ್ಮುಖ ಶಿವಯೋಗಿಗಳ ವಚನಗಳವರೆಗೂ ಒಂದೇ ಒಂದು ತೆಕ್ಕೆಯಲ್ಲಿಟ್ಟು ಅವನ್ನು ನೋಡಿ ಅವುಗಳನ್ನು ವಿಷಯಾನುಸಾರವಾಗಿ ಜೋಡಿಸಿ ಒಂದು ಸಂಕಲ ರೂಪದಲ್ಲಿ ತರೋದಿದೆಯಲ್ಲ, ಇದು ಒಬ್ಬ ವ್ಯಕ್ತಿ ಮಾಡಿದಂಥ ಒಂದು ಬಹಳ ದೊಡ್ಡ ಪ್ರಯತ್ನ ಇದು. ಯಾಕೆಂದರೆ 1923ರ ಸುಮಾರಿಗೆ, ಅಂದರೆ ಇಂದಿಗೆ ಸುಮಾರು ಒಂದು 100 ವರ್ಷಗಳ ಹಿಂದೆ ನಮಗೆ ಯಾವುದೇ ರೀತಿಯಾದಂಥ ಈ ಆಧುನಿಕ ಸೌಲಭ್ಯಗಳು ಇರಲಿಲ್ಲ ನಮಗೆ. ಇಂಥ ಕಾಲಘಟ್ಟದಲ್ಲಿ ಅವರು
ಬರೆಯೋದಕ್ಕೆ ಪೇಪರ್ ಪೆನ್ನು ಮೊದಲು ಮಾಡಿ ಅವ್ರು ಜೋಡಿಸ್ಕೊಳ್ಬೇಕಾಗಿತ್ತು. ಅವರೇ ತಮ್ಮ ಪ್ರಸ್ತಾವನೆ ಒಳಗೆ ಹೇಳ್ಕೊಂಡಿದ್ದಾರೆ. ನನಗೆ ಎಷ್ಟೊಂದು ಸರಿ ವಚನ ಕಟ್ಟುಗಳನ್ನು ನಾನು ಸಂಗ್ರಹ ಮಾಡುವಾಗ ಕೆಲವ್ರ ಹತ್ರ ನಾನು ಕಡ ತೊಗೊಂಬಂದಿದ್ದೀನಿ, ಕೆಲವ್ರ ಹತ್ರ ಕಾಲಮಿತಿಗೆ ಮುಂದಿನ ವಾರ ಕೊಡ್ತೀನಿ, ಇನ್ನು 2 ದಿವಸ ಬಿಟ್ಟು ಕೊಡ್ತೀನಿ ಅಂತೇಳಿ ಅವ್ರ ಹತ್ರ ಒಂದು ಪ್ರಾಮಿಸ್ ಮಾಡಿ ಅದನ್ನು ತಗೊಂಡು ಬಂದಿದ್ದೀನಿ. ಕೆಲವು ಸರಿ ದುಡ್ಡು ಕೊಟ್ಟು ಖರೀದಿ ಮಾಡೀನಿ ಅಂತ ಹೀಗೆಲ್ಲ ಹೇಳ್ಕೊಂಡಿದ್ದಾರೆ. ಇವನ್ನು ನೋಡಿದರೆ ಒಂದು ಅರ್ಥದಲ್ಲಿ ಸಮಗ್ರ ವಚನ ಸಾಹಿತ್ಯದ ಒಂದೇ ಕಡೆಗೆ ತರುವ ಪ್ರಯತ್ನವನ್ನು ಈ ವಚನಶಾಸ್ತ್ರ ಸಾರದ ಮೂಲಕವಾಗಿ ಹಳಕಟ್ಟಿಯವರು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಮೂರನೇದಾಗಿ ಇದು ಕನ್ನಡದ ಅಥವಾ ವಿಶೇಷವಾಗಿ ಆಧುನಿಕ ಸಂದರ್ಭದ ಮೊಟ್ಟ ಮೊದಲ ಸಮಗ್ರ ವಚನ ಸಂಕಲನ ಅಂತಲೇ ನಾನು ಇದನ್ನು ಕರಿತೀನಿ. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಬ್ರಿಟಿಷರ ಆಡಳಿತ ಇದ್ದ ಕಾಲಘಟ್ಟದಲ್ಲಿ ಪಾಶ್ಚಿಮಾತ್ಯರ ಸಂಸ್ಕೃತಿ ಮತ್ತು ಧರ್ಮದ ಪ್ರಭಾವ ಆಗ್ತಿರುವಂಥ ಕಾಲಘಟ್ಟದಲ್ಲಿ ಮತ್ತು ಒಂದು ಅರ್ಥದಲ್ಲಿ ವೈದಿಕ ಸಂಸ್ಕೃತಿ ಅನ್ನುವಂಥದ್ದು ಹೇರಳವಾಗಿ ನಮ್ಮ ಮೇಲೆ ಆಗ್ತಿರುವಂಥ ಸಂದರ್ಭದಲ್ಲಿ 12ನೇ ಶತಮಾನದ ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ಒಂದು ಧಾರ್ಮಿಕ ಅಗತ್ಯದ ಪಠ್ಯಗ್ರಂಥವಾಗಿ ತರುವಂಥ ಒಂದು ಪ್ರಯತ್ನ, ಇವೆಲ್ಲವುಗಳಿಗೆ ಉತ್ತರ ರೂಪಿಯಾಗಿ ಹಳಕಟ್ಟಿಯವರು ಮಾಡಿದರು ಅನ್ನೋ ಹಿನ್ನೆಲೆಯಲ್ಲಿ ವಚನಶಾಸ್ತ್ರ ಸಾರ ನಮ್ಮ ಗಮನಕ್ಕೆ ಬರ್ತದೆ ಅನ್ನೋದು. ಈ ವಚನಶಾಸ್ತ್ರ ಸಾರ ಮಾಡಿದ ಮತ್ತೊಂದು ದೊಡ್ಡ ಸಾಧನೆ ಅಂದರೆ ನಮ್ಮ ಕಾಲದವರೆಗಿನ ವಚನ ಸಂಪಾದಕರಿಗೆ ಮತ್ತು ವಚನ ಸಂಕಲನಕಾರರಿಗೆ ಮತ್ತು ವಚನ ಅಧ್ಯಯನಕಾರರಿಗೆ, ಮುಖ್ಯವಾಗಿ ಶ್ರದ್ಧೆಯ ಓದುಗರಿಗೆ, ಶರಣ ತತ್ವಾನುಯಾಯಿಗಳಿಗೆ ಇದೊಂದು ಸಂವಿಧಾನ ರೂಪಿ ಗ್ರಂಥವಾಗಿ ಕಂಡುಬಂತು ಅನ್ನುವಂಥದ್ದು ಸಹ ಇದು ನಮಗೆ ಭಾಳ ಮುಖ್ಯ ಆಗ್ತದೆ. ಹೀಗೆ ಇಂಥ ಹಲವು ಕಾರಣಗಳಿಂದ ವಚನಶಾಸ್ತ್ರ ಸಾರ ನಮಗೆ 100 ವರ್ಷ ತುಂಬಿದ ಈ ಸಂದರ್ಭದಲ್ಲಿಯೂ ಒಂದು ಮಹತ್ವದ ಕೃತಿಯಾಗಿ ಮತ್ತು ಹಳಕಟ್ಟಿಯವರ ವಿದ್ವತ್ತನ್ನು ಮತ್ತು ಅವರ ಪರಿಶ್ರಮವನ್ನು ನಮ್ಮ ಮುಂದೆ ತಿಳಿಸುವ ಹಿನ್ನೆಲೆಯಲ್ಲಿ ನಮ್ಮ ಗಮನಕ್ಕೆ ಬರುವಂಥದ್ದು. ತಮ್ಮ ಪ್ರಸ್ತಾವನೆಯೊಳಗೇ ಹಳಕಟ್ಟಿಯವರು ಹೇಳಿದಂಗೆ, ನಾನು ಆರಂಭದಲ್ಲಿ ಈ ಎಲ್ಲ ವಚನಗಳನ್ನು ಅಭ್ಯಾಸ ಮಾಡ್ತಾ ಇವುಗಳನ್ನು ಕುರಿತು ಇವತ್ತಿನ ಒಂದು ಅಗತ್ಯ ಕೇವಲ ವಚನಗಳನ್ನು ಜನಗಳಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಮಾಡುವ ಪ್ರಯತ್ನ ಅಷ್ಟೇ ಅಲ್ಲ, ಆ ಕಾಲದಲ್ಲಿ ವಚನದಂಥ ಕನ್ನಡದ ಒಂದು ಶ್ರೇಷ್ಠ ಸಂಪತ್ತು, ವಿಶೇಷವಾಗಿ ಬಸವಾದಿ ಶರಣರು ಮಾಡಿದ ಒಂದು ಸಮಾಜದ ಒಂದು ದೊಡ್ಡ ರೀತಿಯ ಜಾತ್ಯತೀತ ಒಂದು ನೂತನ ಸಂವಿಧಾನ ರೂಪಿ ಈ ಧರ್ಮವನ್ನು ಜನಗಳಿಗೆ ಮುಟ್ಟುವ ನಿಟ್ಟಿನಲ್ಲಿ ಆದಂಥ ಒಂದು ದೊಡ್ಡ ವೈಫಲ್ಯವನ್ನು ನಮ್ಮ ಕನ್ನಡಿಗರಿಗೆ ಈ ಮೂಲಕವಾಗಿ ಮುಟ್ಟಿಸ್ಬೇಕು ಅನ್ನುವಂಥದ್ದು ಅವರಿಗೆ ಒಂದು ದೊಡ್ಡ ಉದ್ದೇಶ ಆಗಿತ್ತು ಅಂತ ಗೊತ್ತಾಗ್ತದೆ. ಅವರ ಈ ಮೂರು ಸಂಪುಟಗಳಲ್ಲಿ 3 ವಚನಶಾಸ್ತ್ರದ 3 ಭಾಳ ಮುಖ್ಯವಾಗಿರುವಂಥ ಈ ಸಂಕಲನದ ಪ್ರಸ್ತಾವನೆಯಲ್ಲಿ ಭಾಳ ಸೂಕ್ಷ್ಮವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ಯೋಚನೆ ಮಾಡಿದರೆ ಅವರಿಗೆ ಎಷ್ಟು ಒತ್ತಡ ಇತ್ತು ಅನ್ನೋದು ಸಹ ನಮಗೆ ಗೊತ್ತಾಗ್ತದೆ. ಯಾಕೆಂದರೆ ಇಡೀ ಕನ್ನಡದ್ದೇ ಆದ ಒಂದು ದೊಡ್ಡ ಸಂಪತ್ತು ಇಲ್ಲಿ ಅವಜ್ಞೆಗೆ ಒಳಗಾಗಿದ್ದು, ಅದು ಎಲ್ಲೋ ಒಂದು ದೇವರ ಮನೆಯಲ್ಲಿ ಪೂಜೆಗೆ ಒಳಗಾಗ್ತಿರೋ ಸಂದರ್ಭದಲ್ಲಿ, ಅಥವಾ ನಮ್ಮ ಅಜ್ಞಾನದ ಅತಿರೇಕಕ್ಕೆ ಈ ವಚನ ಸಾಹಿತ್ಯ ಹಸ್ತಪ್ರತಿ ಒಳಗೆ ಉಳ್ಕೊಂಡಿರುವ ಸಂದರ್ಭದಲ್ಲಿ ಅವೆಲ್ಲವನ್ನು ತೆಗೆದು ಅದರಲ್ಲಿರುವಂಥ ಒಂದು ಶ್ರೇಷ್ಠ ಜಾಗತಿಕ ಮನ್ನಣೆ ಇರುವಂಥ ಈ ಶ್ರೇಷ್ಠ ತತ್ವವನ್ನು ನಾನು ಇವತ್ತಿನ ಕನ್ನಡಿಗರಿಗೆ ನಾನು ಅದನ್ನು ಪ್ರಸ್ತುತಪಡಿಸ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾನು ಮಾಡಬೇಕಾದ ಪ್ರಯತ್ನ ಎಂಥದ್ದು ಅನ್ನೋದನ್ನು ಹಳಕಟ್ಟಿಯವರು ಮೇಲಿಂದ ಮೇಲೆ ಇದನ್ನು ಭಾಳ ಇವತ್ತಿನ ಅರ್ಥದಲ್ಲಿ ಹೇಳೋದಾದರೆ ಅವರು ಒಂದು ದೊಡ್ಡ ಸಾಮಾಜಿಕ ಅಗತ್ಯವನ್ನು ಈ ಮೂಲಕವಾಗಿ ಪೂರೈಸಿದ್ದಾರೆ ಅಂತಲೇ ನಾನು ಅಂದ್ಕೊಂಡಿರೋದು. ಬಹುಶಃ ವಚನಶಾಸ್ತ್ರ ಸಾರ ಬರದೇ ಇದ್ದರೆ ಏನಾಗ್ತಿತ್ತು ಅಂದರೆ, ವಚನಶಾಸ್ತ್ರ ಸಾರ ಬರದೇ ಇದ್ದಿದ್ದರೆ ನಮಗೆ ಇವತ್ತಿನ ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ನಾವ್ಯಾರೂ ಈ ಕ್ಷಣದವರೆಗೂ ಸರಿಯಾದ ರೀತಿಯೊಳಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇವತ್ತು ನಾವು ಶರಣರನ್ನು ಕುರಿತು ನಾನಾ ರೀತಿಯಾಗಿ ಅಧ್ಯಯನ ಮಾಡ್ತಿದ್ದೀವಿ. ಅದನ್ನು ಓದಿದಷ್ಟು ತನ್ನ ನಿಗೂಢ ಅರ್ಥವನ್ನು ಇನ್ನೂ ನಮಗೆ ತೋರಿಸಲಾರದಂಥ ಒಂದು ಸಂದರ್ಭದಲ್ಲಿ ನಾವೇನು ಉಳ್ಕೊಂಡಿದ್ದೀವಲ್ಲ, ಈ ಎಲ್ಲ ಕೆಲಸ
ಹಳಕಟ್ಟಿಯವರು ಆ ಕಾಲದಲ್ಲಿ ಭಾಳ ಗಂಭೀರವಾಗಿ ಮಾಡಿದ್ರು ಅನ್ನುವಂಥದ್ದು ನಮಗೆ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಅವರ ವಚನಶಾಸ್ತ್ರ ಸಾರ ಮೊದಲನೇ ಭಾಗದಲ್ಲಿ ಒಂದು ಒಂದು ಮಾತು ಹೇಳ್ತಾರೆ. ಅವರ ಮಾತಿನಲ್ಲೇ ಹೇಳೋದಾದರೆ, ಈ ಮೇರೆಗೆ ಈ ವಚನಕಾರರು ಕನ್ನಡ ವಾಗ್ಮಯವನ್ನು ಬೆಳೆಸಿರುವರಷ್ಟೇ ಅಲ್ಲ, ಅವರು ಕಾಲಕಾಲಕ್ಕೆ ಉತ್ಪನ್ನರಾಗಿ ಕರ್ನಾಟಕ ಧಾರ್ಮಿಕ ಮತ್ತು ನೈತಿಕ ಉನ್ನತಿಗೋಸ್ಕರ ಬಹಳ ಪ್ರಯತ್ನಿಸಿದ್ದಾರೆ. ಆದ್ದರಿಂದ ಅವರ ಮತತತ್ವಗಳಾವುವು, ಅವರ ವಿವೇಚನಾ ಪದ್ಧತಿ ಹೇಗೆ ಇದೆ ಮತ್ತು ಅವರ ಭಾಷಾ ಸರಣಿಯು ಎಂಥದಿರುತ್ತದೆ ಎಂಬುದರ ಕಲ್ಪನೆಯು ನಮ್ಮ ಕರ್ನಾಟಕಸ್ಥರಿಗೆ ಕೆಲಮಟ್ಟಿಗಾದರೂ ಆಗಬೇಕೆಂದು ಉದ್ದೇಶಿಸಿ ನಾನು ಈ ಗ್ರಂಥವನ್ನು ರಚಿಸಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಇದನ್ನು ಭಾಳ ನಮ್ಮ ಸೂಕ್ಷ್ಮ ಗ್ರಹಿಕೆಯಲ್ಲಿ ಈ ಮಾತನ್ನು ನೋಡಿದರೆ, ವಚನ ಸಾಹಿತ್ಯವನ್ನು ಈ ರೀತಿಯಾಗಿ ವಚನಶಾಸ್ತ್ರ ಸಾರ ಅನ್ನೋ ಟೈಟಲ್ನಲ್ಲಿ ಒಂದು ಶೀರ್ಷಿಕೆಯಲ್ಲಿ ವಿವಿಧ ಉಪಶೀರ್ಷಿಕೆಗಳನ್ನು ಮತ್ತು ವಿವಿಧ ವಿಭಾಗ ಮತ್ತು ಉಪವಿಭಾಗಗಳ ಮೂಲಕವಾಗಿ ಅವುಗಳನ್ನು ಒಂದು ಕಡೆಗೆ ಕ್ರೋಢೀಕರಿಸೋದೇನೈತಲ್ಲ, ಇದು ಎಂಥ ಒಂದು ದೊಡ್ಡ ಜವಾಬ್ದಾರಿ ಅಂದರೆ, ಏಕಕಾಲದಲ್ಲಿ ಬಸವಾದಿ ಶರಣರ ವಿಚಾರ ಸರಣಿಗೆ ಧಕ್ಕೆ ಆಗಲಾರ್ದಂಗೂ ನೋಡ್ಕೊಳ್ಬೇಕಾಗಿತ್ತು. ಅದರ ಜೊತೆಗೆ ಇವತ್ತಿನ ಕಾಲದ ಕನ್ನಡಿಗರಿಗೆ ಈ ಈ ಸಮಾಜೋಧರ್ಮದ ನೇರ ಪರಿಚಯವನ್ನು ಮಾಡಿಕೊಡ್ಬೇಕಾಗಿತ್ತು. ಈ ಎರಡು ನಿಟ್ಟಿನ ಪ್ರಯತ್ನವನ್ನು ಹಳಕಟ್ಟಿಯವರು ಮಾಡುವಾಗ ಅವರಿಗಿದ್ದ ಮಾನಸಿಕ ಮತ್ತು ಒಂದು ಆ ಕಾಲದ ವಿದ್ವತ್ತಿನ ತೊಡಕೇನೈತಲ್ಲ, ಅದು ಒಂದು ಸವಾಲಾಗಿ ಅವ್ರ ಕಣ್ಣಿಗೆ ಕಂಡಿತ್ತು. ಯಾಕೆಂದರೆ ಅವ್ರ ಕಣ್ಣೆದುರಿಗೆ ಎಷ್ಟೊಂದು ಜನ ನಿಮ್ಮ ಕನ್ನಡದ್ದೇ ಆದಂಥ ಒಂದು ಧರ್ಮ ಅಥವಾ ಸಾಹಿತ್ಯ ಅಥವಾ ಒಂದು ವಾಗ್ಮಯ ಎಲ್ಲಿದೆ ಅಂಥೇಳಿ ವಿಶೇಷವಾಗಿ ವೈದಿಕಶಾಹಿ ಮನೋಸ್ಥಿತಿಯಲ್ಲಿರುವಂಥವರು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದರು. ಹೀಗಾಗಿ ಈ ವಚನ ಸಾಹಿತ್ಯ ಅವರೇ ಭಾಳ ಸೂಕ್ಷ್ಮವಾಗಿ ಗಮನಿಸಿದಂತೆ ಇದು ಕರ್ನಾಟಕ ಸಮಾಜದಲ್ಲಿ ಅವ್ಯಾಹತವಾಗಿ ಇದ್ದೇ ಇದೆ ಇದು. ಆದರೆ ಇದನ್ನು ಒಂದು ಪಠ್ಯ ರೂಪದಲ್ಲಿ ತರುವಂಥ ಪ್ರಯತ್ನ ಈವರೆಗೆ ಯಾರೂ ಮಾಡೇ ಇಲ್ಲ. ಇದು ಇದ್ದರೂ ಸಹ ಈ ಜಾತ್ಯತೀತ ಮತ್ತು ಉದಾರ ನೀತಿಗಳನ್ನು ಹೇಳುವಂಥ ಈ ವಚನ ಸಾಹಿತ್ಯವನ್ನು ಇವತ್ತು ನಾನು ಅದರ ಸಂಪೂರ್ಣವಾದ ಗ್ರಹಿಕೆ ಮತ್ತು ಅಧ್ಯಯನದ ಹಿನ್ನೆಲೆಯಲ್ಲಿ ಒಂದು ಶೀರ್ಷಿಕೆ ಕೊಡಬೇಕಾಗಿತ್ತು. ಅವರು ತಮ್ಮ ಪ್ರಸ್ತಾವನೆ ಒಳಗೆ ಹೇಳ್ತಾರೆ, ಕೆಲವು ಶೀರ್ಷಿಕೆಗಳನ್ನು ಕೊಡುವಾಗ ಎಲ್ಲೋ ಒಂದು ಕಡೆಗೆ ಶರಣರ ಮೂಲ ಚಿಂತನೆಗೆ ನಾನು ಎಲ್ಲೋ ಧಕ್ಕೆ ಮಾಡ್ತಿದ್ದೀನಿ ಅಂತ ಅನ್ನಿಸ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಆ ಶೀರ್ಷಿಕೆಯಲ್ಲಿ ಅವ್ರು ಕೊಡೋ ಪ್ರಯತ್ನ ಮಾಡ್ತಾರೆ. ಇದು ಹಳಕಟ್ಟಿಯವರಿಗೆ ಇದು ಕೇವಲ ವಚನಗಳನ್ನು ಒಂದು ಕಡೆಗೆ ಕ್ರೋಢೀಕರಿಸಿ ತರಬೇಕು ಅನ್ನೋದು ಅಷ್ಟೇ ಉದ್ದೇಶ ಆಗಿರಲಿಲ್ಲ. ಅದರ ಜೊತೆಗೆ ಈ ಕಾಲದ ಕರ್ನಾಟಕಕ್ಕೆ, ವಿಶೇಷವಾಗಿ ಈ ಕಾಲದ ಲಿಂಗಾಯತರಿಗೆ ಈ ವಚನ ಸಂಸ್ಕೃತಿಯನ್ನು ತಿಳಿಸುವಂಥ ಒಂದು ದೊಡ್ಡ ಹೊಣೆಗಾರಿಕೆಯು ಇತ್ತು ಅನ್ನೋದು ಈ ಮೂಲಕ ನಮಗೆ ಕಂಡುಬರುವಂಥದ್ದು. ಇನ್ನು ಎರಡನೇದಾಗಿ ಅವರೇ ತಮ್ಮ ಪ್ರಸ್ತಾವನೆಯಲ್ಲಿ ಹೇಳಿರೋ ಪ್ರಕಾರ ವಚನಕಾರರು, ಇದು ಅವರಿಗಿದ್ದ ಮತ್ತೊಂದು ಟೆನ್ಷನ್, ವಚನಕಾರರು ಸಂಪ್ರದಾಯ ನಿಷ್ಠ ಸಮಾಜವನ್ನು ರಾಜಕಾರಣವನ್ನು ಎದುರು ಹಾಕಿಕೊಂಡವರು ಅಂತ. ಇದನ್ನು ಭಾಳ ಅತ್ಯಂತ ಎಚ್ಚರಿಕೆಯಿಂದ ಹಳಕಟ್ಟಿಯವರು ತಮ್ಮ ಪ್ರಸ್ತಾವನೆ ಒಳಗೆ ಹೇಳ್ತಾರೆ. ಈ ಪ್ರಕಾರ ಅವರು ಜಯಶೀಲರಾಗಬೇಕಾದರೆ ಜನಸಮುದಾಯದಲ್ಲಿ ಲಿಂಗಾಯತ ಮತತತ್ವಗಳ ಸಲುವಾಗಿ ಆಗ ಬೇರೂರಿದ ಒಂದು ವಿಲಕ್ಷಣ ಪ್ರೀತಿಯೇ ಸರಿ. ಈ ಪ್ರೀತಿಯನ್ನು ಹುಟ್ಟಿಸಲಿಕ್ಕೆ ಈ ವಚನಕಾರರೇ ಕಾರಣರು. ಈ ವಚನಕಾರರು ತಮ್ಮ ಉದಾತ್ತ ಶುದ್ಧ ತತ್ವಗಳನ್ನು ಜನರಲ್ಲಿ ಹಬ್ಬಿಸಿದರು. ಇದರಿಂದ ಜನರಲ್ಲಿ ಆಗ ಒಂದು ವಿಲಕ್ಷಣ ಜಾಗೃತಿ ಉಂಟಾಗಿ ಅನೇಕ ದುರ್ಧರ ಪ್ರಸಂಗಗಳು ಅವರ ಮೇಲೆ ಬಂದೊದಗಿದರು. ಅವುಗಳನ್ನು ಅವರು ಎದುರಿಸಲು ಸಮರ್ಥರಾದರು. ಹೀಗೆ ಈ ವಚನ ಗ್ರಂಥಗಳು ಒಂದು ಕಾಲಕ್ಕೆ ಕರ್ನಾಟಕ ದೇಶದಲ್ಲಿ ಉಂಟಾದ ಒಂದು ಮಹತ್ವದ ರಾಜಕೀಯ ಮತ್ತು ಧಾರ್ಮಿಕ ಕ್ರಾಂತಿಯಲ್ಲಿ ಬಹುದೊಡ್ಡ ಕಾರ್ಯಗಳನ್ನು ಮಾಡಿರುವವು. ಇದನ್ನು ಹಳಕಟ್ಟಿಯವರು ನಮ್ಮ ಕನ್ನಡಿಗರಿಗೆ, ವಿಶೇಷವಾಗಿ ಶರಣ ಸಂಸ್ಕೃತಿಯಲ್ಲಿ ತೊಡಗಿಸ್ಕೊಂಡಂಥವರಿಗೆ ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ಒಂದು ರೂಪಕವನ್ನು ಈ ಪ್ರಸ್ತಾವನೆ ಒಳಗೆ ಹೇಳ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಕೆಲವು ಧರ್ಮಗಳಿದ್ದಾವೆ.
ಅದು ವಿಶಿಷ್ಟಾದ್ವೈತವನ್ನು ಫಾಲೋ ಮಾಡ್ತಿದ್ದಂಥ ರಾಮಾನುಜಾಚಾರ್ಯರಾಗಿರ್ಬೋದು, ಅದ್ವೈತ ಫಿಲಾಸಫಿಯನ್ನು ಅನುಸರಿಸ್ತಿರುವಂಥ ಶಂಕರರ ತತ್ವಾನುಯಾಯಿಗಳಾಗಿರ್ಬೋದು, ಇವರೆಲ್ಲರೂ ಯಾವುದೋ ಒಂದು ಕಾಲಘಟ್ಟದಲ್ಲಿ ರಾಜರ ಆಶ್ರಯವನ್ನು ಬದುಕಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗಿತ್ತು. ಆದರೆ ಈ ವಚನಾನುಯಾಯಿಗಳಿಗೆ ಮತ್ತು ವಚನ ಸಂಸ್ಕೃತಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡಂಥವರಿಗೆ ಈ ರಾಜಸತ್ತೆಯ ನೆರವಿನ ಅಗತ್ಯನೇ ಇರಲಿಲ್ಲ. ಅವರು ಇದನ್ನು ಸೂಕ್ಷ್ಮವಾಗಿ ಹಳಕಟ್ಟಿಯವರು ಅದನ್ನು ಗಮನಿಸಿದರು. ಹೀಗಾಗಿ ವಚನ ಸಾಹಿತ್ಯ ಯಾಕೆ ಅದು ಟೆಕ್ಸ್ಟ್ ರೂಪದಲ್ಲಿ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ ಅಂದರೆ, ಮತ್ತು ಯಾಕೆ ಅದು ಸಮಾಜದ ತಮ್ಮ ಬದುಕಿನೊಳಗೆ ರೂಢಿಸ್ಕೊಂಡಿತ್ತು ಅಂತಂದರೆ, ವಚನ ಸಾಹಿತ್ಯದಲ್ಲಿರುವಂಥ ಎಲ್ಲ ತತ್ವಗಳು ಆ ಕಾಲದ ಲಿಂಗಾಯತರಿಗೆ ಮತ್ತು ಲಿಂಗಾಯತೇತರರಾಗಿರುವಂಥ ಪ್ರಬುದ್ಧ ಕನ್ನಡಿಗರಿಗೆ ಇದು ಅವರ ಜೀವನ ಸಂಸ್ಕೃತಿಯ ಒಂದು ಭಾಗವಾಗಿತ್ತು. ಹೀಗಾಗಿ ಆ ಜೀವನ ಸಂಸ್ಕೃತಿಯ ಭಾಗವಾಗಿರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಈ ವಚನ ಸಂಸ್ಕೃತಿಯ ಧಾತುವಾಗಿರುವಂತಹ ಶ್ರೇಷ್ಠತೆಯನ್ನು ವ್ಯಕ್ತಿತ್ವದಲ್ಲಿ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದೇ ಆಗಿತ್ತು. ಹೀಗಾಗಿ ವ್ಯಕ್ತಿತ್ವ ಎಷ್ಟು ಪೂರ್ಣ ಪ್ರಮಾಣವಾಗಿರ್ತದೋ, ವ್ಯಕ್ತಿತ್ವ ಎಷ್ಟು ನಿರ್ಮಲವಾಗಿರ್ತದೋ, ಅಷ್ಟು ನಮ್ಮ ಬದುಕು ಶ್ರೇಷ್ಠವಾಗಿರ್ತದೆ ಅನ್ನುವಂಥ ತತ್ವವನ್ನು ಈ ಲಿಂಗಾಯತ ಮತತತ್ವಗಳ ಸಲುವಾಗಿ ಆಗ ಬೇರೂರಿದ್ದ ಈ ವಿಲಕ್ಷಣ ಪ್ರೀತಿಯನ್ನು ಗ್ರಹಿಸಿದಂಥ ಹಳಕಟ್ಟಿಯವರು ವಚನಶಾಸ್ತ್ರ ಸಾರದ ಮೂಲಕವಾಗಿ ಅದನ್ನು ಟೆಕ್ಸ್ಟ್ ರೂಪದಲ್ಲಿ ತರುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದವರು. ಹೀಗಾಗಿ ಶಿವಗಣ ಪ್ರಸಾದಿ ಮಹಾದೇವಯ್ಯ ಮೊದಲ ಶೂನ್ಯ ಸಂಪಾದನೆಯನ್ನು ಬರೆಯೋದ್ರ ಮೂಲಕವಾಗಿ ಆ ಕಾಲದಲ್ಲಿ ಒಂದು ವಚನ ಸಂವಿಧಾನದ ಅಗತ್ಯವನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಂಡೋ ಅದೇ ರೀತಿಯಾದ ಅರ್ಥವನ್ನು ಹಳಕಟ್ಟಿಯವರು ವಚನಶಾಸ್ತ್ರ ಸಾರವನ್ನು ಸಿದ್ಧ ಮಾಡೋದ್ರ ಮೂಲಕವಾಗಿ, ಅದನ್ನು ಬರೆಯೋದ್ರ ಮೂಲಕವಾಗಿ, ಅದನ್ನು ಸಂಕಲನಗೊಳಿಸಿ ರೂಪಿಸೋದ್ರ ಮೂಲಕವಾಗಿ ಕನ್ನಡಿಗರಿಗೆ ಈ ಶರಣ ಸಂಸ್ಕೃತಿಯನ್ನು ಒಂದು ಟೆಕ್ಸ್ಟ್ ರೂಪದಲ್ಲಿ ಕೊಡುವಂಥ ಒಂದು ಮಹತ್ವದ ಪ್ರಯತ್ನವನ್ನು ಮಾಡಿದರು ಅನ್ನೋದನ್ನು ಈ ಮಾತಿನ ಮೂಲಕವಾಗಿ ನಾವು ಗ್ರಹಿಸ್ಬೋದು ಅನ್ನೋದು. ಇನ್ನು ಮೂರನೇದಾಗಿ ಅವರೇ ಸ್ವತಃ ಹೇಳ್ಕೊಂಡಿರುವ ರೀತಿಯಲ್ಲಿ ವಚನ ಗ್ರಂಥಗಳು ಅವುಗಳಲ್ಲಿ ಮುಖ್ಯವಾಗಿ ಪುರಾತನ ಕಾಲದವುಗಳು, ಹಾಗೆ ಈ ಕಾಲಕ್ಕೆ ಒಂದು ಪುಸ್ತಕವನ್ನು ವಿಷಯಗಳಿಗೆ ಅನುಸಾರವಾಗಿ ಕ್ರಮವಾಗಿ ಬರೆಯುವ ಪದ್ಧತಿ ಇದೆಯೋ ಹಾಗೆ ಬರೆದವುಗಳಲ್ಲ. ವಚನಕಾರನ ಮನಸ್ಸಿನಲ್ಲಿ ಯಾವಾಗ ಒಂದು ಸ್ಫೂರ್ತಿಯು ಬಂದಿತೋ ಆ ಕಾಲಕ್ಕೆ ಅವು ಬರೆದವುಗಳಾಗಿರುತ್ತವೆ. ಇದು ಬಹುಶಃ ನನ್ನ ಅಧ್ಯಯನದ ಮಿತಿಯಲ್ಲಿ ಹೇಳೋದಾದರೆ ಇದನ್ನು ಮೊದಲನೇ ಬಾರಿಗೆ ಗ್ರಹಿಸಿದವರು ಹಳಕಟ್ಟಿಯವರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರೇ ಒಂದು ಕಡೆಗೆ ಹೇಳ್ದಂಗೆ, ಮುನ್ನಿನ ಪುರಾತನರ ಹಾದಿಯನ್ನು ಅನುಭವದಲ್ಲಿ ಅರ್ಥೈಸಿ ಹೇಳಬೇಕಲ್ಲದೆ ಬರೀ ಮಾಡಿ ನೀಡಿ ತೋರಿಸಲಾಗದು ಅನ್ನುವಂಥ ಒಂದು ಶ್ರೇಷ್ಠವಾದ ಸೂತ್ರವನ್ನು ತಮ್ಮ ಬದುಕಿನೊಳಗೆ ಅನ್ವಯಿಸಿಕೊಂಡಂಥ ರೀತಿಯಲ್ಲಿ ವಚನಗಳು ಕೇವಲ ಯಾವುದೋ ಒಂದು ಕಾಲಘಟ್ಟದಲ್ಲಿ ಬರೆದವುಗಳಲ್ಲ. ತಮ್ಮ ಮನಸ್ಸಿನ ಯಾವಾಗ ಸ್ಫೂರ್ತಿ ಬಂದಿತೋ ಆ ಕಾಲಕ್ಕೆ ಅವು ಬರೆದವುಗಳಾಗಿರುತ್ತವೆ. ಆದ್ದರಿಂದ ಈ ವಚನಗಳಲ್ಲಿ ಒಂದು ವ್ಯವಸ್ಥಿತ ಸ್ವರೂಪ ತೋರಿ ಬರುವುದಿಲ್ಲ. ಇಲ್ಲಿ ಗಮನಿಸಬೇಕಾಗಿರೋದೇನೆಂದರೆ, ಹಳಕಟ್ಟಿಯವರು ಈ ವಚನಶಾಸ್ತ್ರ ಸಾರವನ್ನು ಸಿದ್ಧ ಮಾಡುವಾಗ ಅವರು ಸುಮಾರು 100ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ಗ್ರಂಥಗಳನ್ನು ಅವರು ಅಭ್ಯಾಸ ಮಾಡ್ತಾರೆ. ವಿಶೇಷ ಅಂದರೆ ಆ ಕಾಲದಲ್ಲಿ ಅಂಬಿಗರ ಚೌಡಯ್ಯನ ವಚನ ಮತ್ತು ಚನ್ನಬಸವಣ್ಣನವರ ವಚನ ಮತ್ತು ಬಸವಣ್ಣನವರ ವಚನಗಳನ್ನು ಒಂದು 5-6 ಗ್ರಂಥಗಳನ್ನು ಬಿಟ್ಟರೆ ಇನ್ನು ಯಾವುವು ಅಚ್ಚಿನ ರೂಪದಲ್ಲಿ ಬಂದವುಗಳಾಗಿರಲಿಲ್ಲ. ಎಲ್ಲವೂ ಹಸ್ತಪ್ರತಿ ರೂಪದಲ್ಲೇ ಇದ್ದವುಗಳು. ಹಳಕಟ್ಟಿಯವರು ಈ ವಚನಶಾಸ್ತ್ರ ಸಾರವನ್ನು ಬರೆಯುವಾಗ ಸಾವಿರಾರು ವಚನಗಳನ್ನು, ಸುಮಾರು 8,000ರಷ್ಟು ವಚನಗಳನ್ನು ಮೂಲ ತಾಳೆಗರಿಯ ಬರವಣಿಗೆಯಲ್ಲಿ ಓದಿ ಅದನ್ನು ಸಂಗ್ರಹಿಸಿದರು ಅನ್ನುವಂಥದ್ದು ಅವರ ಪರಿಶ್ರಮದ ಮತ್ತೊಂದು ಮುಖವನ್ನು ತೋರಿಸ್ಕೊಡ್ತದೆ ಅನ್ನೋದು. ಇನ್ನು ನಂತರದಲ್ಲಿ ಅವುಗಳಂಥ ವಚನ ಸಾಹಿತ್ಯದಂಥ ವಿಚಾರ ಸರಣಿಯು ಹಿಂದೂ ಧರ್ಮದ ಬೇರೆ ಯಾವ ವಾಗ್ಮಯದಲ್ಲಿಯೂ ದೊರಕುವುದಿಲ್ಲ. ಇದನ್ನು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದರೆ,
ಅವರಿಗೆ ಎಷ್ಟು ವಿಶಾಲವಾದ ಓದುಗಾರಿಕೆ ಇತ್ತು ಅಳಕಟ್ಟಿಯವರಿಗೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಯಾಕೆಂದರೆ ನಮ್ಮ ದೇಶದ ತುಂಬ ಸಂಸ್ಕೃತ ಭಾಷೆ ಇದ್ದ ಕಾಲದಲ್ಲಿ, ಸಂಸ್ಕೃತ ಸಾಹಿತ್ಯದ ಪ್ರಭಾವ ಇದ್ದ ಕಾಲದಲ್ಲಿ, ನಮ್ಮ ಕನ್ನಡದಲ್ಲಿಯೇ ಜೈನ ಧರ್ಮದ ಒಂದು ಪ್ರಭಾವ ಇದ್ದ ದಕ್ಷಿಣ ಭಾರತದ ತುಂಬ ಇದ್ದ ಕಾಲಘಟ್ಟದಲ್ಲಿ ವಚನದ ಶ್ರೇಷ್ಠತೆಯನ್ನು ಅಳಕಟ್ಟಿಯವರು ಅರ್ಥ ಮಾಡ್ಕೊಂಡಿದ್ದೇನಿದೆಯಲ್ಲ, ಅದು ನಮಗೆ ಒಂದು ಅಗತ್ಯವಾಗಿ ಮುಖ್ಯ ಅಂತ ಅನ್ನಿಸ್ತದೆ ಅನ್ನೋದು. ವಿಚಾರ ಸರಣಿಯು ಹಿಂದೂ ಧರ್ಮದ ಬೇರೆ ಯಾವ ವಾಗ್ಮಯದಲ್ಲಿಯೂ ದೊರಕುವುದಿಲ್ಲ. ಇದಲ್ಲದೆ ಇವುಗಳಲ್ಲಿ ಸಾಂಕೇತಿಕ ಶಬ್ದಗಳು ಬಹಳ ಇದ್ದು ವ್ಯಾಖ್ಯೆಗಳಾಗಲಿ ಇಲ್ಲವೇ ಇಲ್ಲ. ಅವುಗಳ ಪೂರ್ಣ ವಿವರಣೆಯಾಗಲಿ ಒತ್ತಟ್ಟಿಗೆ ಎಲ್ಲಿಯೂ ಸಿಗುವುದಿಲ್ಲ. ಅದರಂತೆ ಬೇರೆ ಬೇರೆ ಸ್ಥಳಗಳ ಸಂಬಂಧವನ್ನು ತಿಳಿದುಕೊಳ್ಳುವುದು ಕಷ್ಟ. ಇದಲ್ಲದೆ ಈ ವಚನಗಳ ಮರ್ಮವನ್ನು ಈ ಕಾಲಕ್ಕೆ ತಿಳಿದವರು ಬಹಳ ಸ್ವಲ್ಪ, ಮತ್ತು ಇಂಥ ಜನರು ಅಲ್ಲಲ್ಲಿ ಇದ್ದರೂ ಅವರು ಅವುಗಳನ್ನು ವಿಸ್ತರಿಸದೆ ಗುಪ್ತವಾಗಿರುವುದುಂಟು. ಆದ್ದರಿಂದ ನನ್ನ ಸಂಗ್ರಹಕ್ಕೆ ಒಂದು ವ್ಯವಸ್ಥಿತ ಸ್ವರೂಪವನ್ನು ಕೊಡುವುದು ಮೊದಲಿಗೆ ದುಸ್ತರವಾಯಿತು. ಈ ಮಾತಿನಲ್ಲಿನೇ ಅವರಿಗಿದ್ದ ಪರಿಶ್ರಮ ಮತ್ತು ಅವರು ತಾವಾಗಿ ಆವಹಿಸಿಕೊಂಡಂಥ ಕಷ್ಟವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಯಾಕೆಂದರೆ ಭಾಳಷ್ಟು ಜನಗಳಿಗೆ ಅವರಿಗೆ ಅವ್ರ ಮುಂದೆ ಇದ್ದಂಥ ಒಂದು ದೊಡ್ಡ ಸಮಸ್ಯೆ ಏನಂದರೆ ವಚನಗಳನ್ನು ವಚನ ಶಾಸ್ತ್ರದ ಕಟ್ಟುಗಳನ್ನು ಇಟ್ಕೊಂಡಂಥವ್ರಿಗೆ ಅದರ ಮಹತ್ವ ಗೊತ್ತಿಲ್ಲ ಅನ್ನೋದು ಒಂದು ಕಡೆಗೆ. ವಚನಶಾಸ್ತ್ರದ ಕಟ್ಟುಗಳನ್ನು ಇಟ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡಂಥವರು ಇನ್ನೊಬ್ಬರಿಗೆ ಹೇಳಲಾರ್ದಂಗೆ ಸುಪ್ತವಾಗಿ ಅದನ್ನು ತಮ್ಮಲ್ಲೇ ಇಟ್ಕೊಂಡಿರುವಂಥದ್ದು ಮತ್ತೊಂದು ಕಡೆಗೆ. ಇನ್ನೊಂದು ಕಡೆಗೆ ತಮ್ಮ ವೈಯಕ್ತಿಕ ಬದುಕಿನೊಳಗೆ ಬಸವಾದಿ ಶರಣರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ತಮ್ಮ ಬದುಕಿನೊಳಗೆ ಅದನ್ನು ಆವಾಹಿಸಿಕೊಂಡು ಅದನ್ನು ಅನುಸರಿಸುವ ಒಂದು ವಿಧಾನಕ್ಕೆ ಒಂದು ವ್ಯವಸ್ಥಿತ ರೂಪವನ್ನು ಕೊಡಲಾರ್ದಂಗೆ ಬದುಕ್ತಿರುವಂಥ ಗುಂಪು ಮತ್ತೊಂದು ಕಡೆಗೆ. ಹೀಗೆ ಒಂದು ಕ್ರಮದಲ್ಲಿ ಇರಲಾರ್ದಂಥ ಜೀವನದ ಅನುಸರಣ ಪದ್ಧತಿಯ ಸಂದರ್ಭದಲ್ಲಿಯೂ ವಚನ ಸಾಹಿತ್ಯ ಹೇಗೆ ನೇಪಥ್ಯಕ್ಕೆ ಸರಿದಿತ್ತು ಅಂತ ಅರ್ಥ ಮಾಡಿಕೊಂಡು ಅಳಕಟ್ಟಿಯವರು ಅದನ್ನು ಸಂಗ್ರಹಿಸೋದಕ್ಕೆ ಭಾಳ ಪರಿಶ್ರಮ ಪಡ್ತಾರೆ. ಮತ್ತೊಂದು ಕಡೆಗೆ ಸಂಗ್ರಹಿಸಿ ಆದ ಮೇಲೆ ಅವೆಲ್ಲವುಗಳನ್ನು ಒಂದು ಕಡೆಗೆ ಪಟ್ಟಿಕೆ ಮಾಡಿಕೊಂಡ ಮೇಲೆ ಆ ಪಟ್ಟಿಕೆಗಳನ್ನು ಮತ್ತೆ ಜೋಡಿಸುವ ಸಂದರ್ಭದಲ್ಲಿಯೂ ಅವರಿಗೆ ಹಲವು ಸಮಸ್ಯೆಗಳು, ಶೈಕ್ಷಣಿಕ ಮತ್ತು ವಿಶೇಷವಾಗಿ ತಾತ್ವಿಕ ಸಮಸ್ಯೆಗಳು ಅವರಿಗೆ ಎದುರಾಗ್ತವೆ. ಯಾಕಂದರೆ ಒಬ್ಬ ವಚನಕಾರನ ಕೆಲವು ವಚನಗಳು ಒಂದು ತತ್ವವನ್ನು ಹೇಳಿದರೆ ಅದೇ ವಚನಕಾರನ ಇನ್ನೂ ಕೆಲವು ವಚನಗಳು ಮತ್ತೊಂದು ರೀತಿಯ ತತ್ವಗಳನ್ನು ಹೇಳ್ತವೆ. ಒಂದು ಕಡೆಗೆ ಲಿಂಗದ ಮಹತ್ವವನ್ನು ಹೇಳುವ ಸಂದರ್ಭದಲ್ಲಿಯೇ ಜೀವನದ ಭಾಳ ಮುಖ್ಯವಾದ ಮೌಲ್ಯಗಳನ್ನು ಅನುಸರಿಸುವ ಸಂದರ್ಭದಲ್ಲಿ ಹೆಚ್ಚು ಒತ್ತು ಕೊಡುವಂಥ ವಿಚಾರಗಳನ್ನು ಮತ್ತು ಕೆಲವು ವಚನಗಳು ಹೇಳ್ತವೆ. ಇಂಥವೆಲ್ಲವುಗಳನ್ನು ಒಂದು ಶೀರ್ಷಿಕೆ ಮತ್ತು ಉಪಶೀರ್ಷಿಕೆ ಹಿನ್ನೆಲೆಯಲ್ಲಿ ಜೋಡಿಸುವ ಸಂದರ್ಭದಲ್ಲಿ ಅಳಕಟ್ಟಿಯವರು ಹೇಗೆ ತಮ್ಮ ಕಷ್ಟವನ್ನು ಅನುಭವಿಸಿದರು, ಅದು ಪ್ರಾರಂಭದಲ್ಲಿ ನನಗೆ ದುಸ್ತರವಾಯಿತು ಅಂತ ಹೇಳೋದ್ರ ಮೂಲಕವಾಗಿ ಅವರಿಗೆ ಇದ್ದ ಈ ತಾತ್ವಿಕ ತೊಡಕನ್ನು ಬಿಡಿಸುವ ಸಮಸ್ಯೆ ಅವರಿಗೆ ಇತ್ತು ಅನ್ನೋದು ನಮಗೆ ಇಲ್ಲಿ ಕಂಡು ಬರ್ತದೆ. ಆದರೂ ನಾನು ಸಂಗ್ರಹಿಸಿದ ವಚನಗಳನ್ನು ಪರಸ್ಪರ ತುಲನಾತ್ಮಕ ರೀತಿಯಿಂದ ವಿಚಾರ ಮಾಡುತ್ತಿರಲು ಅವು ಬಾಹ್ಯತಃ ಅವ್ಯವಸ್ಥಿತವಾಗಿ ಕಂಡರೂ ಅವುಗಳಲ್ಲಿ ಒಂದು ವ್ಯವಸ್ಥೆಯೂ ಏಕರೂಪತೆಯೂ ಏಕ ವಿಚಾರ ಸರಣಿಯೂ ಕಂಡುಬಂದವು. ಈ ಮೇರೆಗೆ ಅವುಗಳ ತತ್ವಗಳನ್ನು ಕಂಡುಹಿಡಿದ ನನ್ನ ಸಂಗ್ರಹಕ್ಕೆ ಒಂದು ವ್ಯವಸ್ಥಿತ ರೂಪವನ್ನು ಕೊಟ್ಟಿದ್ದೇನೆ. ಸೊ ಈ ಮಾತನ್ನು ಗಮನಿಸಿದಾಗ ಒಂದು ಉದಾಹರಣೆ ಹೇಳೋದಾದರೆ, ಒಬ್ಬ ಅಂಬಿಗರ ಚೌಡಯ್ಯನ ಕೆಲವು ವಚನಗಳು ಅವರು ಕೊಟ್ಟಿರುವ ಕೆಲವು ಶೀರ್ಷಿಕೆಯ ಹಲವು ಶೀರ್ಷಿಕೆಗಳಲ್ಲಿ ಅದು ವಿಸ್ತಾರ ಆಗ್ತಾ ಹೋಗ್ತದೆ. ಒಂದು ವಚನವನ್ನು ಒಂದು ಶೀರ್ಷಿಕೆಗೆ ಅಳವಡಿಸಿದ ನಂತರ ಆ ವಚನ ಹೇಳುವ ಎಷ್ಟೊಂದು ವಿಚಾರಗಳು ಮತ್ತೊಂದು ಶೀರ್ಷಿಕೆಗೆ ಅದನ್ನು ಹೊಂದಿಸಲಾರದಂತೆ ಜೋಡಿಸೋದು ಭಾಳ ಕಷ್ಟದ ಕೆಲಸ ಆಗಿತ್ತು. ಅದಕ್ಕೆ ಅವರಿಗೆ ಈ ವಚನಗಳನ್ನೆಲ್ಲವುಗಳನ್ನು ಮತ್ತೆ ಮತ್ತೆ ಓದಿ ಅದರ ಮೂಲ ತತ್ವ ಏನು ಹೇಳ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ದಾಟಿಯಲ್ಲಿನೇ ಹೋಗಿ ಗಮನಿಸಿದಾಗ ಅವರಿಗೆ ಒಂದು ಏಕರೂಪತೆ, ಒಂದು ಏಕ ವಿಚಾರ ಸರಣಿ ಅವರಿಗೆ ಕಂಡು ಬಂದಿದ್ದರ ಹಿನ್ನೆಲೆಯಲ್ಲಿ ಅವುಗಳನ್ನು
ಈ ಸಂಗ್ರಹದಲ್ಲಿ ಒಂದು ಖಚಿತವಾದ ಶೀರ್ಷಿಕೆಗೆ ಜೋಡಿಸುವಂಥ ಒಂದು ಪ್ರಯತ್ನವನ್ನು ಹಳಕಟ್ಟಿಯವರು ಶಾಸ್ತ್ರಸಾರದಲ್ಲಿ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರೋದು. ಇನ್ನು ಮೂರನೇದಾಗಿ ಅವರು ಹೇಳೋದೇನೆಂದರೆ, ನಾನು ಈ ಗ್ರಂಥದಲ್ಲಿ ನಿರೂಪಿಸಿದ ವಿಚಾರಗಳನ್ನು ಈಗಿನ ಭಾಷೆಯಲ್ಲಿ ಗದ್ಯಾತ್ಮಕವಾಗಿ ವಿವರಿಸಬೇಕೆಂದು ನಾನು ಮೊದಲು ಯೋಚಿಸಿದ್ದೆನು. ಇದು ಅವರಿಗೆ ಆರಂಭದಲ್ಲಿ ಅನಿಸಿದ ಮೊದಲನೇ ವಿಚಾರ ಇದು. ಅಂದರೆ ಎಲ್ಲ ವಚನಗಳಿಗೆ ಒಂದು ಅರ್ಥದಲ್ಲಿ ಇವತ್ತಿನ ಕನ್ನಡದಲ್ಲಿ, ಅಂದರೆ 1920-30 ಕನ್ನಡದಲ್ಲಿ ನಾನು ಅದನ್ನು ಬರೆಯೋದ್ರ ಮೂಲಕವಾಗಿ ಕನ್ನಡಿಗರಿಗೆ ವಚನದ ನೇರವಾದ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾರೆ ಅವರು ಅಂತ ಅನ್ನಿಸ್ತದೆ ಅವರಿಗೆ. ಇದನ್ನು ಗದ್ಯ ರೂಪದಲ್ಲಿ ಎಲ್ಲ ವಚನಗಳಿಗೆ ಗದ್ಯ ರೂಪದ ಅನುವಾದವನ್ನು ಕೊಟ್ಟು ಭಾಳ ಸುಲಭವಾಗಿ ಸರಳವಾಗಿ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು ಅಂತೇಳಿ ಹಳಕಟ್ಟಿಯವರು ಯೋಚನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಅನ್ನಿಸ್ತದೆ. ಆದರೆ ಆ ಮೇರೆಗೆ ಗ್ರಂಥವನ್ನು ಆರಂಭಿಸಿದ್ದೆನು, ಒಂದು ಪ್ರಯತ್ನವನ್ನು ಮಾಡಿ ಅದನ್ನು ಶುರು ಮಾಡ್ತಾರೆ. ಆದರೆ ಇದರಿಂದ ಕನ್ನಡಿಗರಿಗೆ ಕನ್ನಡದಲ್ಲಿಯೇ ಒಂದು ಮಹತ್ವದ ವಾಗ್ಮಯದ ಅರಿಕೆಯು ಆಗುವುದಿಲ್ಲವೆಂದು ತಿಳಿದು ನಾನು ಆ ಪದ್ಧತಿಯನ್ನು ಬಿಟ್ಟುಕೊಟ್ಟು ಈಗಿನ ಪದ್ಧತಿಯನ್ನು ಸ್ವೀಕರಿಸಿದೆನು. ಇದು ಅವರು ಪ್ರಯತ್ನ ಮಾಡಿದ್ದೂ ಸರಿಯೇ, ಮತ್ತು ಬಿಟ್ಟು ಆಮೇಲೆ ಈ ರೀತಿಯಾಗಿ ವಚನಶಾಸ್ತ್ರ ಸಾರದ ಒಂದು ಸಂಕಲನವನ್ನು ಅಳವಡಿಸಿದ್ದೂ ಭಾಳ ಮುಖ್ಯವಾಗಿ ಸರಿಯೇ ಅಂತ ಅನ್ನಿಸ್ತದೆ ನಮಗೆ. ಅಥವಾ ಅದಕ್ಕೆ ಗದ್ಯ ರೂಪವನ್ನು ಕೊಟ್ಟು ಮತ್ತೊಂದು ಕೃತಿ ಏನಾದರೂ ಬರೆದಿದ್ದಿದ್ರೆ ಬಹುಶಃ ಅದು ಮತ್ತೊಂದು ಮಹತ್ವವನ್ನು ಪಡೆದಿತ್ತು ಅಂತ ನನಗೆ ಅನ್ನಿಸ್ತದೆ. ಅವರ ಆರಂಭದಲ್ಲಿ ನಾನು ಎಲ್ಲ ವಚನಗಳಿಗೆ, ಅಂದರೆ ಇದರಲ್ಲಿ ಈ ವಚನಶಾಸ್ತ್ರ ಸಾರದಲ್ಲಿ ಜೋಡಿಸಿದ ಎಲ್ಲ ವಚನಗಳಿಗೆ ನಾನು ಇವತ್ತಿನ ಕನ್ನಡದಲ್ಲಿ ಗದ್ಯ ರೂಪದಲ್ಲಿ ಬರೆಯೋ ಪ್ರಯತ್ನ ಮಾಡಿದರೆ ಆಗುವಂಥ ಒಂದು ದೊಡ್ಡ ನಷ್ಟ ಏನಂದರೆ, ಮೂಲ ವಚನ ವಾಗ್ಮಯವನ್ನೇ ನಾನು ಮರೆಮಾಚಿ ನನ್ನ ಅಭಿಪ್ರಾಯ ಎಲ್ಲಿ ಇದರಲ್ಲಿ ಸೇರಿ ಮೂಲ ವಚನಕಾರರ ಆಶಯಕ್ಕೆ ಧಕ್ಕೆ ಬರ್ತದೆ ಅಂತ ಯೋಚನೆ ಮಾಡಿದ್ದೇನೈತಲ್ಲ, ಅದು ಹಳಕಟ್ಟಿಯವರ ಒಂದು ದೊಡ್ಡ ಗುಣವನ್ನು ತೋರಿಸ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಇದರಿಂದ ಅಪ್ರತಿಹಾರ್ಯ ತೊಂದರೆಗಳು ಉಂಟಾಗಿವೆ. ಇದರಿಂದ ಪ್ರತಿಯೊಂದು ವಿಷಯದ ಮೇಲೆ ಪುನರುಕ್ತಿಗಳು ಬಹಳ ಆಗುತ್ತವೆ. ಇದಲ್ಲದೆ ಓಲೆಯಿಂದ ವಚನಗಳನ್ನು ಕೂಡಿಸುವುದು ಕಠಿಣವಾಯಿತು. ಈ ನ್ಯೂನ್ಯತೆಗಳು ಈ ಗ್ರಂಥದಲ್ಲಿ ಉಂಟಾದರೂ ಇದರಲ್ಲಿ ಅನೇಕ ಉಪಯೋಗಗಳು ಉಂಟೆಂದು ನನಗೆ ತೋರಿದ್ದರಿಂದ ನಾನು ಕಡೆಗೆ ಈ ಪದ್ಧತಿಯನ್ನೇ ಅವಲಂಬಿಸಿದೆನು. ಸೊ ಒಂದು ವೇಳೆ ಅವರೇನಾದರೂ ಅದನ್ನು ಗದ್ಯ ರೂಪದಲ್ಲಿ ಈ ವಚನಶಾಸ್ತ್ರ ಸಾರವನ್ನು ಬರೆಯೋ ಪ್ರಯತ್ನ ಮಾಡಿದ್ದಿದ್ರೆ ಅವರಿಗೆ ಆಗ್ತಿದ್ದಂಥ ನಷ್ಟ ಏನು ಎಂಬುದು ನಮಗಿಲ್ಲಿ ಗೊತ್ತಾಗ್ತದೆ ನಮಗೆ. ಯಾಕೆಂದರೆ ಬಹುಶಃ ಒಂದು ವಚನವನ್ನು ಕುರಿತು ಇವತ್ತಿನ ಕನ್ನಡದಲ್ಲಿ 1920-30 ಕನ್ನಡದಲ್ಲಿ ಅವ್ರು ಏನಾದರೂ ಗದ್ಯ ರೂಪದಲ್ಲಿ ಬರೆಯೋ ಪ್ರಯತ್ನ ಮಾಡಿ ಅದನ್ನು ಅದೇ ರೀತಿಯಾದ ಪ್ರಯತ್ನವನ್ನು ಮಾಡ್ತಾ ಹೋಗಿದ್ದಿದ್ರೆ ಎಲ್ಲೋ ಒಂದು ಕಡೆಗೆ ಒಂದು ವಚನದ ವಿಚಾರವನ್ನು ಮತ್ತೊಂದು ವಚನದಲ್ಲಿ ತಾನು ಹೇಳ್ದಂಗೆ ಆಗ್ಬೋದೇನೋ ಅಂತ ಭಾವನೆಯಿಂದ ಹಳಕಟ್ಟಿಯವರೇ ಸ್ವತಃ ಇದರ ಮಿತಿಯನ್ನು, ಈ ನ್ಯೂನ್ಯತೆಯಿಂದ ನಾನು ಎಲ್ಲೋ ಒಂದು ಕಡೆಗೆ ತಪ್ಪು ಮಾರ್ಗದರ್ಶನವನ್ನು ಮಾಡ್ತಿದ್ದೀನಿ, ತಪ್ಪು ತಿಳುವಳಿಕೆಯನ್ನು ವಚನಕಾರರ ನೇರ ವಿಷಯಗಳನ್ನು ತಿಳಿಸಲಾರ್ದಂಗೆ ಮಾಡ್ತೀನಿ ಅನ್ನುವಂಥದ್ದು ಅವರಿಗೆ ಗೊತ್ತಾಗಿ ಬಹುಶಃ ಅವರು ಅದನ್ನು ಕೈ ಬಿಟ್ಟಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಅಂತ ನಮಗೆ ಅನ್ನಿಸ್ತದೆ. ಅಂದರೆ ಹಳಕಟ್ಟಿಯವರು ಎಷ್ಟು ಸಮಾಜ ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತದೆ, ಸಮಾಜ ಯಾವ ರೀತಿಯಾಗಿ ಇದನ್ನು ಒಪ್ಕೊಳ್ತದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡಿದ್ರು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತದೆ. ಇನ್ನು ಈ ವಚನಶಾಸ್ತ್ರ ಸಾರ ಅದರ ವ್ಯಾಪ್ತಿಯ ಬಗ್ಗೆ ಒಂದು ಮಾತನ್ನು ಹೇಳೋದಾದರೆ, ಭಾಗ 1ರಲ್ಲಿ 30 ವಚನಕಟ್ಟುಗಳನ್ನು ಅವರು ಆ ಕಾಲದಲ್ಲಿ ಪರಿಶೀಲನೆ ಮಾಡಿದರು. ಈ 30 ವಚನಕಟ್ಟುಗಳನ್ನು ಅವರು ಬೇರೆ ಬೇರೆಯಿಂದ ಸಂಗ್ರಹ ಮಾಡಿದ್ದು. ಕೆಲವು ಸಾರಿ ಅವರೇ ಹೋಗಿ ಅವರು ವಕೀಲರು ಆಗಿದ್ದರಿಂದ ಆ ವಕೀಲಿ ಕಕ್ಷಿದಾರನ ಭೇಟಿಯಾದಂಗೂ ಆಯಿತು, ಮತ್ತು ಆ ಹಳ್ಳಿಯಲ್ಲಿ ತನ್ನ ಕಕ್ಷಿದಾರನ ಮನೆಯಲ್ಲಿ ವಚನದ ಕಟ್ಟುಗಳು ಇದ್ದವು ಅಂದರೆ ಅವನ್ನು ಸಂಗ್ರಹ ಮಾಡ್ದಂಗೆ ಆಯಿತು ಅಂಥೇಳಿ ಹಳಕಟ್ಟಿಯವರು ಹಳ್ಳಿಗೆ ಹೋಗೋ ಸಂದರ್ಭದಲ್ಲಿ ಕಟ್ಟುಗಳನ್ನು ಸಂಗ್ರಹ ಮಾಡ್ತಾಯಿದ್ರು. ಆ ಸಂಗ್ರಹದ ವಿಧಾನಗಳನ್ನು ನಾನು ಆಗಲೇ ಹೇಳಿದ್ದೀನಿ. ಸುಮಾರು 30 ವಚನಕಟ್ಟುಗಳನ್ನು ಭಾಗ 1ರ ವಚನಶಾಸ್ತ್ರ ಸಾರಕ್ಕೆ ಅವರು ಅದನ್ನು ಅನುಸರಿಸ್ತಾರೆ. ವಿಶೇಷ ಅಂದರೆ ಹಳಕಟ್ಟಿಯವರು ಈ 30 ವಚನಕಟ್ಟುಗಳನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ನೇರವಾಗಿ ನಾನು ಆಗಲೇ ಹೇಳ್ದಂಗೆ ಒಂದು 5-6
ವಚನಕಾರರ ವಚನಗಳು ಮಾತ್ರ ಪ್ರಕಟ ಆಗಿದ್ದವು. ಬಳ್ಳಾರಿಯಿಂದ ಮರಿಶಂಕರ ದ್ಯಾವರು 1883 ಸುಮಾರಿಗೇ ಬಸವಣ್ಣನವರ ವಚನಗಳನ್ನು ಪ್ರಕಟ ಮಾಡಿದರು. ಮರಿಶಂಕರ ದ್ಯಾವರ ಒಂದು ಸಂಪಾದನೆಯ ಪ್ರಯತ್ನದಿಂದ. ಅದಕ್ಕಿಂತ ಪೂರ್ವದಲ್ಲಿ ಅಂಬಿಗರ ಚೌಡಯ್ಯನ ವಚನ ಅದರ ಆಸುಪಾಸಿನಲ್ಲಿ, ನಂತರದಲ್ಲಿ ಚನ್ನಬಸವಣ್ಣನವರ ವಚನ, ಕೆಲವು ವಚನಕಾರರ ವಚನಗಳ ಕೆಲವು ವಚನಗಳು ಪ್ರಕಟವಾಗಿದ್ವು ಅನ್ನೋದು ಬಿಟ್ಟರೆ, ಇನ್ನು ಉಳಿದ 30 ವಚನದ ಕಟ್ಟುಗಳನ್ನೇ ಇಟ್ಕೊಂಡು ಹಳಕಟ್ಟಿಯವರು ನೇರವಾಗಿ ಆ ಹಸ್ತಪ್ರತಿಯ ನೇರ ಓದುಗಾರಿಕೆಯಿಂದ ಅವು ಕೆಲವು ಅಶುದ್ಧ ಪ್ರತಿಗಳಿದ್ವು ಅಂತಲೂ ಹೇಳ್ತಾರೆ, ಕೆಲವು ಶುದ್ಧ ಪ್ರತಿಗಳು ಇದ್ವು ಅಂತ ಹೇಳ್ತಾರೆ, ಕೆಲವು ವಚನಗಳು ಅಪೂರ್ಣ ಆಗಿದ್ವು ಅಂತ ಹೇಳ್ತಾರೆ, ಕೆಲವು ವಚನಗಳು 2 ಸಾಲುಗಳು ಒಬ್ಬ ವಚನಕಾರನ ವಚನಗಳಾದರೆ ನಂತರದ 3ನೇ ಸಾಲು ಮತ್ತೆ ಒಬ್ಬ ವಚನಕಾರನ ವಚನ ಬಂದಿತ್ತು ಅಂತ ಹೇಳ್ತಾರೆ. ಇವೆಲ್ಲವುಗಳನ್ನು ಸೋಸಿ ಅವನ್ನೆಲ್ಲವನ್ನು ಒಂದು ಪಟ್ಟಿಕೆ ರೂಪದೊಳಗೆ ಮಾಡಿ ಅದು ಮೂಲ ತಾಳೆಗರಿಯನ್ನು ನೋಡಿನೇ, ಮೂಲ ಪ್ರತಿಯನ್ನು ನೋಡಿನೇ ಓದುವಲ್ಲಿ ಇರುವ ಶ್ರಮ ಏನು ಎಂಬುದು ನಮಗೆ ಇವತ್ತು ಅರ್ಥ ಆಗ್ತದೆ. ನಮಗೆ ಅವನ್ನ ಮಾಡಿ ಸುಮಾರು ಭಾಗ 1ರಲ್ಲಿ ಷಟ್ಸ್ಥಲಾನುಸಾರವಾಗಿ 7 ಅಧ್ಯಾಯಗಳನ್ನು ಹಳಕಟ್ಟಿಯವರು ಮಾಡಿಕೊಂಡು, ಅದಕ್ಕೆ ಭಾಳ ಅವ್ರು ಮಾಡಿದ ಮತ್ತೊಂದು ಉಪಕಾರದ ಕೆಲಸ ಏನಂದರೆ, ಅನುಬಂಧದಲ್ಲಿ ಎಲ್ಲ ವಚನಕಾರರ ಮುದ್ರಿಕೆಯನ್ನು ಅಂದರೆ ಅಂಕಿತವನ್ನು ಕೊಡ್ತಾರೆ ಅವರು. ಉದಾಹರಣೆಗೆ ಬಸವಣ್ಣನವರ ಅಂಕಿತ ಕೂಡಲ ಸಂಗಮ ದೇವ ಅಂಥೇಳಿ ಅದನ್ನು ಕೊಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆಗೆ ಅದು ಮೊದಲ ಬಾರಿಗೆ ಈ ಪ್ರಯತ್ನವನ್ನು ನಾನು ಕನ್ನಡಿಗರಿಗೆ ಪರಿಚಯಿಸ್ತಿದ್ದೀನಿ ಅಂತ. ಇವತ್ತು ನಮಗೆ ಬಸವಣ್ಣನವರ ವಚನ ತಕ್ಷಣ ಗೊತ್ತಾಗ್ಬಿಡ್ತದೆ. ಆದರೆ ತಾಳೆಗರಿಯ ಕಟ್ಟಿನಲ್ಲಿ ಎಲ್ಲ ವಚನಕಾರರ ವಚನಗಳು ಸಮ್ಮಿಶ್ರಣಗೊಂಡಾಗ ಅವುಗಳನ್ನು ಹೆಕ್ಕಿ ತೆಗೆದು ಆ ವಚನಕಾರರನ್ನು ಪ್ರತ್ಯೇಕಗೊಳಿಸೋ ಕೆಲಸ ಏನಿತ್ತಲ್ಲ, ಅದು ಭಾಳ ಪರಿಶ್ರಮದ ಕೆಲಸ. ಆ ಕೆಲಸವನ್ನು ಓದುಗರಿಗೆ ಭಾಳ ಸುಲಭವಾಗಿ ಅರ್ಥ ಮಾಡಿಸ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹಳಕಟ್ಟಿಯವರು ಏನು ಮಾಡ್ತಾರೆ ಅಂದರೆ, ಅನುಬಂಧದಲ್ಲಿ ಮೊದಲನೇ ಭಾಗದಲ್ಲಿ ವಚನಕಾರರ ಮುದ್ರಿಕೆಗಳನ್ನು ಕೊಡ್ತಾರೆ, ವಚನಕಾರನ ಹೆಸರನ್ನು ಮತ್ತು ಅದರ ಮುದ್ರಿಕೆಯನ್ನು ಕೊಡ್ತಾರೆ. ಆಮೇಲೆ ವಚನಕಾರರ ವಚನಗಳ ಸಂಖ್ಯೆಯನ್ನು ಕೊಡ್ತಾರೆ. ಅಂದರೆ ಯಾವ ವಚನದಲ್ಲಿ ಯಾವ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿ ಯಾವ ಉಪಶೀರ್ಷಿಕೆಗೆ ಯಾವ ಶೀರ್ಷಿಕೆಗೆ ಈ ವಚನವನ್ನು ಜೋಡಿಸಿದ್ದೀನಿ ಅನ್ನೋದನ್ನು ತಿಳಿಸೋ ಪ್ರಯತ್ನ ಮಾಡ್ತಾರೆ. ಮೂರನೇದಾಗಿ ವಚನಗಳ ಅಕಾರಾದಿಯನ್ನು ಕೊಡ್ತಾರೆ. ನೋಡ್ರಿ, ಹಳಕಟ್ಟಿ ಅಂತ ಒಬ್ಬ ಅಶೈಕ್ಷಣಿಕ ಹಿನ್ನೆಲೆ ಇರುವಂಥ ಮನುಷ್ಯ ಶಿಕ್ಷಣದ ಒಂದು ಪರಿಪೂರ್ಣ ಜ್ಞಾನವನ್ನು ಹೊಂದಿದ್ರು ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತದೆ ನಮಗೆ. ಆ ಇಡೀ ವಚನಶಾಸ್ತ್ರ ಸಾರವನ್ನು ನಾವು ಕೈಯಲ್ಲಿ ಹಿಡ್ಕೊಂಡ್ರೆ, ಯಾವುದಾದ್ರೂ ಒಂದು ವಚನ ಹುಡುಕ್ಬೇಕಾಗಿತ್ತು ಅಂದರೆ ನಾವು ಈ ವಚನಗಳ ಅಕಾರಾದಿಯನ್ನು ಹೋಗ್ಬಿಟ್ರೆ ತಕ್ಷಣ ಅದು ಯಾವ ಪುಟದಲ್ಲಿ ಐತೆ ಅಂತ ಗೊತ್ತಾಗುವಷ್ಟು ಮಟ್ಟಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಒಬ್ಬ ಓದುಗ ಪೂರ್ಣ ಪ್ರಮಾಣದ ಓದುಗನಾಗಿ ಹೆಂಗೆ ಓದ್ಬೋದು ಅನ್ನೋದನ್ನು ಹಳಕಟ್ಟಿಯವರು ಈ ವಚನಶಾಸ್ತ್ರ ಸಾರ ಭಾಗ 1ರಲ್ಲಿ ತೋರಿಸಿದ್ದಾರೆ. ಅದೇ ರೀತಿಯಾಗಿ ವಚನಶಾಸ್ತ್ರದ ಸಾರದ ಯೋಜನೆ ಭಾಳ ಮುಖ್ಯವಾಗಿ ಸುಮಾರು 4 ಭಾಗಗಳಲ್ಲಿ ನಾನು ಈ ವಚನಶಾಸ್ತ್ರ ಸಾರವನ್ನು ತಂದೀನಿ ಅಂತ ಹಳಕಟ್ಟಿಯವರೇ ಹೇಳ್ಕೊಳ್ತಾರೆ. ಆದರೆ ದುರದೃಷ್ಟವಶಾತ್ ಭಾಗ 4 ನಮಗೆ ಸಿಕ್ಕಿಲ್ಲ, ಅಥವಾ ಅವರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಿಲ್ಲ ಏನೋ ಗೊತ್ತಿಲ್ಲ ನಮಗೆ. ಆದರೆ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದರೆ, ವಚನಶಾಸ್ತ್ರ ಸಾರದ ಭಾಗ 1ರಲ್ಲಿ ಲಿಂಗಾಯತ ಮತ ತತ್ವವನ್ನು ಕುರಿತು ಹೇಳೋದು. ನೋಡ್ರಿ, ವಿಶೇಷ ಅಂದರೆ 1923ರಲ್ಲಿ ಬಂದ ಈ ಕೃತಿ ಅಲ್ಲಿವರೆಗೂ ನಮ್ಮ ವೀರಶೈವ ಅಥವಾ ಲಿಂಗಾಯತ ಮಠಾಧಿಪತಿಗಳು ಸಹ ಎಲ್ಲೋ ಒಂದು ಕಡೆಗೆ ಈ ಧರ್ಮದ ತತ್ವಗಳೇನು, ಧರ್ಮದ ವಿಚಾರಗಳೇನು ಅಂತ ಕೇಳಿದರೆ ತಕ್ಷಣಕ್ಕೆ ಹೇಳೋದಕ್ಕೆ ಏನೂ ಅವ್ರ ಹತ್ರ ಮಾಹಿತಿನೇ ಇರಲಿಲ್ಲ. ಅಧ್ಯಯನ ಮಾಡುವಂಥ ಎಷ್ಟೊಂದು ಜನಗಳಿಗೆ ವಚನ ಸಾಹಿತ್ಯದ ಆಕಾರವೇ ಇರಲಿಲ್ಲ. ಮತ್ತು ತಮ್ಮ ಬದುಕಿನೊಳಗೆ ವಚನದ ಆಶಯಗಳನ್ನು ಅನುಸರಿಸಿ ಫಾಲೋ ಮಾಡ್ತಿದ್ದಂಥ ಎಷ್ಟೋ ಮಂದಿ ಲಿಂಗಾಯತರಿಗೂ ಸಹ ಇದರ ಧರ್ಮದ ಮೂಲ ತತ್ವಗಳು ಏನು ಅಂತ ಕೇಳಿದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಲಾರ್ದಂಥ ಒಂದು ಪರಿಸ್ಥಿತಿಯೂ ಇತ್ತು. ಇಂಥ ಒಂದು ಅತ್ಯಂತ ದುರ್ಬಲವಾಗಿರುವಂಥ ಮತ್ತು ದುರ್ಧರವಾಗಿರುವಂಥ ಕಾಲಘಟ್ಟದಲ್ಲಿ ಹಳಕಟ್ಟಿಯವರು ಈ ವಚನಶಾಸ್ತ್ರ ಸಾರ ಭಾಗ 1ರಲ್ಲಿ ಲಿಂಗಾಯತ ಮತತತ್ವ ಅನ್ನುವಂಥ ಒಂದು ವಿಚಾರವನ್ನೇ ಕೇಂದ್ರವಾಗಿಟ್ಕೊಂಡು ಈ ಭಾಗ 1 ಸಿದ್ಧ ಮಾಡ್ತಾರೆ.
ಪೂರ್ವಾರ್ಧ ಒಂದು ಭಾಗ ಮತ್ತು ಉತ್ತರಾರ್ಧ ಒಂದು ಭಾಗ. ಬಹುಶಃ ನಮಗೆ ಅನಿಸ್ತದೆ ಹಳಕಟ್ಟಿಯವರು ವಚನಶಾಸ್ತ್ರ ಸಾರವನ್ನು ಸಿದ್ಧ ಮಾಡುವಾಗ ಇದು ಏನೋ ಒಂದು ಸಣ್ಣ ಪ್ರಮಾಣದ ಕೃತಿ ಆಗ್ಬೋದೇನೋ ಅಂತ ಪ್ರಾರಂಭದಲ್ಲಿ ಅನಿಸಿರ್ಬೇಕು ಅವರಿಗೆ. ಆದರೆ ಇದು ಕೃತಿ ಜೋಡಿಸಿದಂತೆ ಮತ್ತು ವಚನಗಳು ಸಿಕ್ಕೋ ಗಾತ್ರವನ್ನೂ ಗಮನಿಸಿದಂತೆ ಇದು ದೊಡ್ಡ ಮಟ್ಟದ ಕೃತಿ ಆಗ್ಬೋದು ಅಂತ ಅರ್ಥ ಮಾಡಿಕೊಂಡು ಹಳಕಟ್ಟಿಯವರು ಅದಕ್ಕೆ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅನ್ನುವಂಥ 2 ಭಾಗಗಳನ್ನು ಭಾಗ 1ರಲ್ಲೇ ಮಾಡ್ತಾರೆ. ಭಾಗ 2ರಲ್ಲಿ ಸುಮಾರು 216 ಸ್ಥಳಗಳವರೆಗೆ ಹಳಕಟ್ಟಿಯವರು ಸ್ವಾಧ್ಯಾಯಿಯಾಗಿ ಇದನ್ನು ಆಲೋಚನೆ ಮಾಡ್ತಾರೆ. ಅವ್ರಿಗಿದ್ದ ಒಂದು ದೂರಾಗಾಮಿ ಆಲೋಚನೆ ಏನು ಅಂದರೆ 216 ಸ್ಥಳಗಳನ್ನು ವಿಂಗಡಿಸೋದ್ರ ಮೂಲಕವಾಗಿ ಅವುಗಳಿಗೆ ಒಂದು ಟೈಟಲನ್ನು ಕೊಟ್ಟು ಒಂದು ಶೀರ್ಷಿಕೆಯನ್ನು ಕೊಟ್ಟು ತಮಗೆ ಲಭ್ಯವಾಗಿರ್ತಕ್ಕಂಥ ವಚನಗಳನ್ನು ಒಂದು ಕಡೆಗೆ ಜೋಡಿಸೋದ್ರ ಮೂಲಕವಾಗಿ ಅವನ್ನ ಎಕ್ಸ್ಪ್ಲೇನ್ ಮಾಡೋದೇನೈತಲ್ಲ, ಇದು ಭಾಳ ದೊಡ್ಡ ಪ್ರಯತ್ನ. ಇದು ಒಬ್ಬ ವ್ಯಕ್ತಿ ಮಾಡುವ ಪ್ರಯತ್ನ ನಮಗೆ ಇವತ್ತು ಭಾಳ ಮುಖ್ಯ ಅಂತ ಅನ್ನಿಸ್ತದೆ. ಇನ್ನು 3ನೇದಾಗಿ ಈ ವಚನಶಾಸ್ತ್ರ ಸಾರ ಭಾಗ 3ರಲ್ಲಿ ಅಷ್ಟಾವರಣವನ್ನು ಒಳಗೊಂಡಂತೆ ಇನ್ನು ಉಳಿದ ಎಲ್ಲ ವಿಚಾರಗಳನ್ನು ಅವರು ಇದರೊಳಗೆ ಜೋಡಿಸುವ ಪ್ರಯತ್ನ ಮಾಡ್ತಾರೆ. ಇದು ಹಳಕಟ್ಟಿಯವರ ಒಂದು ದೊಡ್ಡ ಪ್ರಯತ್ನ. ಇದು ಅಷ್ಟಾವರಣಕ್ಕೆ ತಕ್ಕಂತೆ ಎಲ್ಲ ವಚನಗಳನ್ನು ಜೋಡಿಸಿ ಮತ್ತು ಇನ್ನು ಉಳಿದ ಲಿಂಗಾಯತ ಧರ್ಮದ ಮುಖ್ಯ ತತ್ವಗಳನ್ನು ಕುರಿತು ಹೇಳುವಂಥದ್ದು ಸಹ ಇಲ್ಲಿ ಗಮನ ಹರಿಸುವಂಥದ್ದು. ಇನ್ನು ಭಾಗ 4ರಲ್ಲಿ ಲಿಂಗಾಯತ ಸಮಾಜದ ಧಾರ್ಮಿಕ ಮತ್ತು ಸಾಮಾಜಿಕ ವಿಚಾರಗಳನ್ನು ಅವರು ವಿಚಾರ ಮಾಡಿದ್ರು. ಇದು ಹಳಕಟ್ಟಿಯವರಿಗಿದ್ದಂಥ ಒಂದು ಕ್ಷೇತ್ರ ಕಾರ್ಯದ ಒಂದು ವ್ಯಾಪ್ತಿಯನ್ನು ಸಹ ತೋರಿಸ್ತದೆ. ಹೀಗೆ ಭಾಗ 1ರಲ್ಲಿ 2665 ವಚನಗಳನ್ನು ಅವರು ಒಂದು ಶೀರ್ಷಿಕೆ ಉಪಶೀರ್ಷಿಕೆಯಲ್ಲಿ ಜೋಡಿಸುವ ಪ್ರಯತ್ನ ಮಾಡಿದ್ದು ನಮ್ಮ ಗಮನಿಸುವಂಥ ವಿಚಾರ. ಇನ್ನು ಮುಖ್ಯವಾಗಿ ವಚನಶಾಸ್ತ್ರ ಸಾರ ಭಾಗ 1 ಪ್ರಥಮ ಆವೃತ್ತಿ ಬಂದಿದ್ದು 1923ರಲ್ಲಿ. ವಚನಶಾಸ್ತ್ರ ಸಾರ ಭಾಗ 1 ಅದೇ ದ್ವಿತೀಯ ಆವೃತ್ತಿಯಾಗಿ 1931ರಲ್ಲಿ ಪೂರ್ವಾರ್ಧ ರೂಪದಲ್ಲಿ ಮತ್ತು ಉತ್ತರಾರ್ಧ ರೂಪದಲ್ಲಿ 2 ಭಾಗವಾಗಿ ಬರ್ತವೆ. ಅಂದರೆ ಹಳಕಟ್ಟಿಯವರ ಶ್ರಮ ಹೆಂಗಿತ್ತು ಅಂದರೆ ಈ ಕೆಲಸ ಮಾಡಿ ಮುಗಿಸಿದ ಮೇಲೆ ಇದರ ದ್ವಿತೀಯ ಆವೃತ್ತಿಯ ಅವಶ್ಯಕತೆಯನ್ನು ಜನ ಅರ್ಥ ಮಾಡಿಕೊಂಡ್ರು. ಇದರ ದ್ವಿತೀಯ ಆವೃತ್ತಿಯನ್ನು ತರಬೇಕು ಅಂತಂದಾಗ ಅದನ್ನು ಯಥಾ ರೀತಿಯಾಗಿ ಅವರು ಮುದ್ರಿಸಲಿಲ್ಲ. ಅದಕ್ಕೆ ಬದಲಾಗಿ ಅವ್ರೇನು ಮಾಡ್ತಾರೆ ಅಂದರೆ ಈ ದ್ವಿತೀಯ ಆವೃತ್ತಿಯ ಸಂದರ್ಭದಲ್ಲಿ ಏಕಕಾಲದಲ್ಲಿ ಅದನ್ನು ಮತ್ತೊಂದು ಸರಿ ಪರಿಶೀಲನೆ ಮಾಡ್ತಾರೆ. ಎಲ್ಲೋ ಒಂದು ಕಡೆಗೆ ಅಶುದ್ಧ ವಚನಗಳನ್ನು ಶುದ್ಧಗೊಳಿಸುವಂತಹ, ಅಪೂರ್ಣ ವಚನಗಳನ್ನು ಪೂರ್ಣಗೊಳಿಸುವಂತಹ ಈ ಕೆಲಸದ ಜೊತೆಗೆ ಮತ್ತೆ ಕೆಲವು ಹೊಸ ವಚನಗಳನ್ನು ಸೇರ್ಪಡೆಗೊಳಿಸಿ ಅದನ್ನು ಗಾತ್ರ ದೊಡ್ಡದು ಆತು ಅಂತ ಗೊತ್ತಾದಾಗ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತೇಳಿ 2 ಭಾಗ ಮಾಡಿ ಪೂರ್ವಾರ್ಧವನ್ನು 1931ರಲ್ಲಿ ಮತ್ತು ಉತ್ತರಾರ್ಧವನ್ನು 1933ರಲ್ಲಿ ಹಳಕಟ್ಟಿಯವರು ಮತ್ತೆ ದ್ವಿತೀಯ ಆವೃತ್ತಿಯಾಗಿ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು. ಇನ್ನು ನಂತರದಲ್ಲಿ 1938ರಲ್ಲಿ ವಚನಶಾಸ್ತ್ರ ಸಾರ ಭಾಗ 2 ಪ್ರಥಮ ಆವೃತ್ತಿಯಾಗಿ 1938ರಲ್ಲಿ ಬರ್ತದೆ. ಇದೂ ಸಹ ಹಳಕಟ್ಟಿಯವರ ಒಂದು ತಾಳ್ಮೆ ಎಷ್ಟು ಮಟ್ಟಿಗಿತ್ತು ಅಂದರೆ ಈಗಾಗಲೇ ಬಂದ ವಚನಶಾಸ್ತ್ರ ಸಾರ ಮೊದಲನೇ ಆವೃತ್ತಿಗೂ ಮತ್ತು 2ನೇ ಆವೃತ್ತಿಗೂ ಸುಮಾರು ಒಂದು 15 ವರ್ಷಗಳ ಅಂತರ ಇದೆ. ಇದು 15 ವರ್ಷಗಳ ಅಂತರದಲ್ಲಿಯೂ ಇದು ಮರುಮುದ್ರಣ ಮಾಡೋ ಬದಲಾಗಿ ಹೊಸದಾಗಿ ಏನನ್ನು ಇದರಲ್ಲಿ ಅದರ ಅವಶ್ಯಕತೆಗೆ ತಕ್ಕಂಗೆ ಸೇರಿಸ್ಬೇಕು ಅನ್ನುವಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ವಚನಶಾಸ್ತ್ರ ಸಾರ ಭಾಗ 2 ಪ್ರಥಮ ಆವೃತ್ತಿಯಾಗಿ 1938ರಲ್ಲಿ ಬರ್ತದೆ. ಇದನ್ನು ಮನಗಂಡು ಮತ್ತು ಕನ್ನಡಿಗರ ಅವಶ್ಯಕತೆಯನ್ನು, ಕನ್ನಡಿಗರ ಆಸಕ್ತಿಯನ್ನು ಅರ್ಥ ಮಾಡಿಕೊಂಡು ವಚನಶಾಸ್ತ್ರ ಸಾರ ಭಾಗ 3 ಪ್ರಥಮ ಆವೃತ್ತಿಯ ಉತ್ತರಾರ್ಧವನ್ನು ಪೂರ್ವಾರ್ಧವನ್ನು 1939ರಲ್ಲಿ, ಆನಂತರದಲ್ಲಿ ಉತ್ತರಾರ್ಧವನ್ನು 1953ರಲ್ಲಿ ಹಳಕಟ್ಟಿಯವರು ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ವಚನಶಾಸ್ತ್ರ ಸಾರದ ಭಾಗ 2ರಲ್ಲಿ ಸ್ವತಃ ಹಳಕಟ್ಟಿಯವರೇ ಹೇಳ್ಕೊಂಡಂಗೆ ವೀರಶೈವ ಧರ್ಮದ ತಿರುಳನ್ನು ಅದರ ಎಲ್ಲ ಭಾಗ ಉಪಭಾಗಗಳೊಡನೆ ಸಮಗ್ರವಾಗಿ ಮತ್ತು ತಾತ್ವಿಕ ರೀತಿಯಿಂದ ನಿರೂಪಿಸುವ ಯಾವ ಗ್ರಂಥವೂ ನಮಗೆ ಈವರೆಗೂ ಉಪಲಬ್ಧವಾಗಿಲ್ಲ. ಇದು 1938ರ ಸುಮಾರಿಗೆ ನಮ್ಮ ಕರ್ನಾಟಕದ
ಲಿಂಗಾಯತ ಅಥವಾ ವೀರಶೈವ ಅಥವಾ ವಚನಗಳನ್ನು ಅಧ್ಯಯನ ಮಾಡುವ ಆಸಕ್ತಿ ಇರುವಂಥವರು ಅಥವಾ ಶರಣ ಸಂಸ್ಕೃತಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡವರಿಗೆ ಇದ್ದ ಒಂದು ಬಹುದೊಡ್ಡ ಸಮಸ್ಯೆಯನ್ನು, ಅಗತ್ಯವನ್ನು ಎತ್ತಿ ಹೇಳುತ್ತದೆ ಅನ್ನುವಂಥದ್ದು ಈ ಮಾತಿನ ಮೂಲಕ ನಮಗೆ ಗೊತ್ತಾಗ್ತದೆ. ವೀರಶೈವ ಧರ್ಮದ ತಿರುಳನ್ನು ಅದರ ಎಲ್ಲ ಭಾಗ ಉಪಭಾಗಗಳೊಡನೆ ಸಮಗ್ರವಾಗಿ ಮತ್ತು ತಾತ್ವಿಕ ರೀತಿಯಿಂದ ನಿರೂಪಿಸುವ ಯಾವ ಗ್ರಂಥವೂ ನಮಗೆ ಈವರೆಗೂ ಉಪಲಬ್ಧವಾಗಿಲ್ಲ. ನೋಡ್ರಿ, ಇಲ್ಲಿ ಗಮನಿಸಬೇಕಾಗಿರೋದೇನೆಂದರೆ 1938ನೇ ಇಸ್ವಿವರೆಗೂ 12ನೇ ಶತಮಾನದ ಅಪಾರವಾದ ವಚನ ಮತ್ತು ವಚನೇತರ ಸಾಹಿತ್ಯದ ದೊಡ್ಡ ಸಂಪತ್ತಿಗೆ ಒಂದು ಟೆಕ್ಸ್ಟ್ ರೂಪದ ಒಂದು ಕೃತಿ ಇಲ್ಲ, ಅದನ್ನು ನಾನು ಪೂರೈಸ್ತಿದ್ದೀನಿ ಅನ್ನುವಂಥ ಮಾತು ಹಳಕಟ್ಟಿಯವರು ಹೇಳೋದು ನೋಡಿದರೆ ಅವ್ರಿಗಿದ್ದ ಒಂದು ದೊಡ್ಡ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ಈ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಇದರಿಂದ ನಮ್ಮ ಈ ಪ್ರಯತ್ನವು ಬಿಕ್ಕಟ್ಟಿನದಾಗಿದೆ. ಅಂದರೆ ಇಲ್ಲದೇ ಇರೋದನ್ನು ನಾನು ಫಸ್ಟ್ ಟೈಮ್ ಹೇಳಬೇಕಾಗಿದೆ ಅಲ್ಲ, ಇದನ್ನು ಸ್ವೀಕಾರ ಮಾಡುವಂಥವರು ಪೂರ್ಣ ಪ್ರಮಾಣದಲ್ಲಿ ಸರಿಯಾಗಿ ಸ್ವೀಕಾರ ಮಾಡಬೇಕು. ತಪ್ಪು ತಿಳ್ಕೊಂಡ್ರೆ ಅದನ್ನು ತಪ್ಪು ತಿಳ್ಕೊಳ್ಳೋದಕ್ಕೆ ನಾನು ಕಾರಣ ಆಗ್ತೀನಿ ಅನ್ನುವಂಥ ಪ್ರಜ್ಞೆ ಏನೈತಲ್ಲ, ಹಳಕಟ್ಟಿಯವರಲ್ಲಿರುವ ಪ್ರಾಮಾಣಿಕತೆಯನ್ನು ಇದು ತೋರಿಸ್ತದೆ ಅಂದು. ಇದರಿಂದ ನಮ್ಮ ಈ ಪ್ರಯತ್ನವು ಬಿಕ್ಕಟ್ಟಿನಿದ್ದಾಗಿದೆ. ಇಂಥ ಗ್ರಂಥವು ದೊರೆಯಬಹುದೆಂಬ ಆಸೆಯಿಂದ ನಾವು ಈ 2ನೇ ಭಾಗವನ್ನು ಪ್ರಕಟಿಸುವ ಸಾಹಸಕ್ಕೆ ಈವರೆಗೆ ಬೀಳಲಿಲ್ಲ. ಆದರೆ ಇದರಿಂದ ಕಾಲ ವಿಳಂಬವಾಗಬಹುದೆಂಬ ನಮ್ಮ ಮಿತ್ರರು ನಮಗೆ ಸೂಚಿಸಿದ್ದರಿಂದ ನಮಗೆ ದೊರೆತ ಸಿದ್ಧಾಂತ ವಿಷಯಗಳನ್ನು ಸಂಗ್ರಹಿಸಿ ಅವುಗಳನ್ನು ಶಕ್ಯವಿದ್ದಷ್ಟರ ಮಟ್ಟಿಗೆ ವ್ಯವಸ್ಥೆಗೊಳಿಸಿ ಈ ಗ್ರಂಥವನ್ನು ನಾವು ಪ್ರಕಟಿಸುತ್ತಿದ್ದೇವೆ ಅನ್ನೋ ಮಾತು ಅವರಿಗಿರುವ ಸಾಮಾಜಿಕ ಕಾಳಜಿಯನ್ನು ಮತ್ತು ಸಮಾಜದ ಬಗ್ಗೆ ಅವರಿಗಿರುವ ಕಾಳಜಿಯನ್ನು ತೋರಿಸ್ಕೊಡ್ತದೆ ಅನ್ನೋದು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಈ ವಚನಶಾಸ್ತ್ರ ಸಾರ ಭಾಗ 2ರಲ್ಲಿ ಸೃಷ್ಟಿಯ ರಚನೆ, ಕರಣ ಹಸಿಗೆ, ಕ್ರಿಯೆಗಳು, ಸಕೀಲಗಳು, ಷಟ್ಸ್ಥಲಗಳು, ಏಕೋತ್ತರ ಶತಸ್ಥಲ ಮತ್ತು ಭಾಳ ಮುಖ್ಯವಾಗಿ ಓದುಗರನ್ನು ಗಮನದಲ್ಲಿಟ್ಟುಕೊಂಡೇ ರೂಪಿಸಿದ 14 ಅನುಬಂಧಗಳು, ವಚನಗಳ ಅಕಾರಾದಿ, ವಚನಕಾರರು, ಅಂಕಿತ ಮತ್ತು ವಚನ ಸಂಖ್ಯೆ, ಹೀಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವಚನಶಾಸ್ತ್ರ ಸಾರವನ್ನು ಹಳಕಟ್ಟಿಯವರು ರೂಪಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರೋದು. ನಾನು ಮತ್ತೊಮ್ಮೆ ಕೆಲವು ಮುಖ್ಯ ವಿಚಾರಗಳು ಹೇಳೋದೇನೆಂದರೆ, ಇಡೀ ಶರಣ ಸಂಸ್ಕೃತಿ ಅನ್ನುವಂಥದ್ದು, ವಚನಕಾರರ ಬಹುದೊಡ್ಡ ಜ್ಞಾನ ಸಂಪತ್ತು ಅನ್ನುವಂಥದ್ದು ಎಲ್ಲೋ ಒಂದು ಕಡೆಗೆ ಅನ್ಯ ಧರ್ಮದ ವಶವಾಗುತ್ತಿರುವ ಸಂದರ್ಭದಲ್ಲಿ ಹಳಕಟ್ಟಿಯವರು ವಚನಶಾಸ್ತ್ರ ಸಾರವನ್ನು ತರೋದ್ರ ಮೂಲಕವಾಗಿ ಕನ್ನಡಿಗರಿಗೆ, ವಿಶೇಷವಾಗಿ ವಚನಕಾರರಿಗೆ, ಲಿಂಗಾಯತರಿಗೆ ಒಂದು ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಪ್ರಕಾರ ಹಳಕಟ್ಟಿಯವರು ಮಾಡಿದ ಎಲ್ಲ ಕೃತಿಗಳು ಒಂದು ಕಡೆಗೆ ಇಡೋದಾದರೆ, ಈ ವಚನಶಾಸ್ತ್ರ ಸಾರದ ಈ ಎಲ್ಲ ಸಂಪುಟಗಳನ್ನು ಮತ್ತೊಂದು ಕಡೆಗೆ ಇಡಬೇಕು ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದರಿಂದ ಕನ್ನಡಿಗರಿಗೆ, ಲಿಂಗಾಯತರಿಗೆ ಮತ್ತು ವಿಶೇಷವಾಗಿ ಕನ್ನಡ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವಂಥವರಿಗೆ ಈ ವಚನಶಾಸ್ತ್ರ ಸಾರದಿಂದ ಭಾಳಷ್ಟು ಉಪಕಾರ ಆಗಿದೆ ಅನ್ನೋದನ್ನು ನಾನು ಈ ಮೂಲಕವಾಗಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಶರಣ ಅಂತೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಂಗಸಂಗಿಯಾಗಿ ಸಂಬಂಧಿಯಲ್ಲ, ಅಂಗಸಂಗಿಯಾಗಿ ಸಂಬಂಧಿಯಲ್ಲ, ಲಿಂಗದೊಳ ಪ್ರಾಯಣಿಯಾಗಿ ಇತರ ಸುಖಗಳ ತೊರೆದು ಸುಮನ ಸಾರಾಯಣಾದ ಶರಣನು ಅಂಗಸಂಗಿಯ
ಕರ್ಣ ಸಹಿತವಗ್ರಾಹಿಯಾಗಿ ಗಾಳಿ ಸುಳು ಹಡಗಿದ ಶರಣನು ಗುರು ಕರುಣ ಸಯೋಗದಿ ಶಿಷ್ಯ ಇಂತು ಕರೆದಿ ಜನಿಸಿದನು. ಕರ್ಣ ಸಹಿತವಗ್ರಾಹಿಯಾಗಿ ಗಾಳಿ ಸುಳು ಹಡಗಿದ ಶರಣನು ಆಶೆಯೆಂಬ ಹದನುಳು ಹಾಗೆ ಹಿಡಿದ ಛಲ ಬಿಡದೆ ಬೇರೂರಿ ಸಂಕಲ್ಪ ವಿಕಲ್ಪವಿಲ್ಲದೆ ನಿಕಳಂಕನಾದ ಶರಣನು ಅಂಗಸಂಗಿಯಾಗಿ ಸಂಬಂಧಿಯಲ್ಲ. ಮಾಡುವವರ ಕಂಡು ಮಾಡುವವನಲ್ಲ, ಮಾಡದವರ